ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಅಂಡ್ ಓ ಮೈ ಗಾಡ್ ಗೈಸ್, ಓ ಮೈ ಗಾಡ್, ಎಲ್ಲಿ ನೋಡಿದ್ರು ಎಕ್ಸ್ಪ್ಲೋಷನ್ಸ್, ಬ್ಯಾಂಗರ್ಸ್ ಮತ್ತೆ ಲವ್ ನ ಕೂಡ ನೋಡ್ತೀವಿ ಈ ಚಾಪ್ಟರ್ ಅಲ್ಲಿ. ಅಂಡ್ ಗೆಟ್ ರೆಡಿ ಗೈಸ್. ಅಂಡ್ ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1161 ಚಾಪ್ಟರ್ ಹೆಸರು ಇಪ್ಪ ನಿನ್ಪಿಟ್ಕೊಂಡು ಹೋಗಕ್ಕಾಗಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹೋಗ್ತಾ ಇದೀನಿ. ಎ ಲವ್ ಬ್ಯಾಲೆಡ್ ಇನ್ ಎ ಹೆಲ್ ಆಫ್ ಆರೋಸ್ ಅಂತ ಈ ಚಾಪ್ಟರ್ ಹೆಸರು. ಅಂಡ್ ಇಟ್ಸ್ ಕ್ರೇಜಿ ಲವ್ ಅಂತ ಹೇಳೋದನ್ನ, ಅದಕ್ಕೋಸ್ಕರ ಲವ್ ಕೂಡ ಇದೆ ಈ ಚಾಪ್ಟರ್ ಅಲ್ಲಿ. ಗೆಟ್ ರೆಡಿ ಟು ಗೆಟ್ ಇಟ್. ಅಂಡ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ ಯಮಟೋ ಕವರ್ ಪೇಜ್ ಸ್ಟೋರಿ. ಯಮಟೋ ಕವರ್ ಪೇಜ್ ಸ್ಟೋರಿಲಿ ಇವಾಗ ಅವಳು ಫ್ಲವರ್ ಗೆ ಬಂದು ಫ್ಲವರ್ ಕ್ಯಾಪಿಟಲ್ಗೆ ಬಂದು ಅಲ್ಲಿ ಯಾರ್ಯಾರು ಕೈಡೋ ವಿರುದ್ಧ ಯಾರ್ಯಾರು ಸತ್ರು ಅವ್ರಿಗೆಲ್ಲ ಅವಳು ಧನ್ಯವಾದ ತಿಳಿಸ್ತಿದ್ದಾರೆ. ಮತ್ತೆ ಅವ್ರಿಗೆಲ್ಲ ಒಂದು ಲ್ಯಾಂಪ್ ತರ ಮಾಡಿದ್ದಾರೆ ಎಲ್ಲ ಕಡೆನೂ. ಸರಿನಾ, ಯಾರ ಸತ್ತಿದ್ದಾರೆ ಮೇನ್ ಹೆಸರುಗಳು ಅವರನ್ನ ಲ್ಯಾಂಪ್ ತರ ಮಾಡಿದ್ದಾರೆ. ಮೋಸ್ಟ್ಲಿ ಅಲ್ಲಿ ಎಲ್ಲ ಜಾಪನೀಸ್ ಅಲ್ಲಿ ಬರೆದಿದ್ದಾರೆ. ಮೋಸ್ಟ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಮೋಸ್ಟ್ಲಿ ಓಡೆನ್ ಇರುತ್ತೆ ಸರಿನಾ, ಮತ್ತೆ ಡೈಮ್ಯೋಸ್ ಯಾರಿದ್ರು ಅವ್ರ ಇರುತ್ತೆ, ಮತ್ತೆ ಯಾಸುಯಿಸ್ ಇರುತ್ತೆ. ಸೊ ಆತರ ಎಲ್ಲ ಸಿಕ್ಕಾಪಟ್ಟೆ ಜನಗಳೆಲ್ಲ ಹೆಸರು, ಮತ್ತೆ ಸಿಕ್ಕಾಪಟ್ಟೆ ಹೆಸರೆಲ್ಲ ಅಳಿಸೋಗಿದೆ, ನೀಟಾಗಿ ಕಾಣಿಸಿಲ್ಲ ಹೆಸರುಗಳೆಲ್ಲ. ಸೊ ಟ್ರಾನ್ಸ್ಲೇಟ್ ಮಾಡಿದ್ರೆ ಆತರ ಬರುತ್ತೆ. ಸರಿ, ನಾನು ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕ್ರೇಜಿ ಆಗಿತ್ತು ಮಾತ್ರ. ನೆಕ್ಸ್ಟ್ ಆಮೇಲೆ ನಾವು ನೋಡ್ತೀವಿ ಚಾಪ್ಟರ್ ವಾಸ್ ಲಿಟ್ರಲಿ ಬ್ಯಾಂಗರ್ ಗೈಸ್. ಸ್ಟಾರ್ಟಿಂಗ್ ಅಲ್ಲಿ ನಾವು ಚಾಪ್ಟರ್ ಅಲ್ಲಿ ಅದನ್ನೇ ಸ್ಟಾರ್ಟ್ ಮಾಡ್ತೀವಿ ಅಬ್ಸಲ್ಯೂಟ್ಲಿ. ಅಂಡ್ ನಾವು ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲೇ ನೋಡ್ತೀವಿ ನರೇಟರ್ ಬಂದು ಹೇಳ್ತಾರೆ ಇಟ್ ವಾಸ್ ಲಿಟ್ರಲಿ ನೈಟ್ ಮೇರ್ ಅಂತ. ಗಾಡ್ ವ್ಯಾಲಿ ಏನೇನ್ ನಡೀತಿದೆ ಅದೆಲ್ಲ ಸಿಕ್ಕಾಬಟ್ಟೆ ನೈಟ್ ಮೇರ್, ಯಾಕಂದ್ರೆ ಎಲ್ಲಾ ಕಡೆ ಒಂಥರ ಫ್ಲಾಶಿ ಪಾಯಿಂಟ್ ತರ ಆಗಿದೆ ಐಲ್ಯಾಂಡ್ ಅಂತ ಹೇಳ್ತಾರೆ. ಮತ್ತೆ ನಾವು ಕೆಳಗಡೆ ಹಿಂಗೆ ನೋಡಿದ್ರೆ ಅಲ್ಲಿ ನಮ್ಗೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಹೇಳ್ತಾ ಇದಾರೆ, ಎಲ್ಲರಿಗೂ ಬೈತಾ ಇದಾರೆ, ಅಯ್ಯೋ ಟೂರ್ನಮೆಂಟ್ ಆಗೋಯ್ತಾ, ನನ್ಗೆ ಪ್ರೈಸ್ ಬರ್ಬೇಕಿತ್ತು, ನನ್ಗೆ ನಾನು ಅಷ್ಟೆಲ್ಲ ಆತರ ಸಾಧನೆ ಮಾಡಿದ್ದೆ, ನನಗೆ ಪ್ರೈಸ್ ಬರ್ಬೇಕಿತ್ತು ಅಂತ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಬೇಜಾರು ಮಾಡ್ಕೊತಿದ್ದಾರೆ. ಮತ್ತೆ ಮೋರಿನ್ಸ್ಗೆ ಬೈತಾ ಇದಾರೆ. ಅದಕ್ಕೆ ಮರೀನ್ಸ್ ಎಲ್ಲ ಹೇಳ್ತಾ ಇದಾರೆ, ಸರ್ ನೀವೆಲ್ಲ ತಲೆ ಕೆಡಿಸ್ಕೊಬಿಡಿ, ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ, ನೀವೆಲ್ಲ ಎವ್ಯಾಕ್ಯುವೇಟ್ ಆಗಿ, ನೀವೆಲ್ಲ ಬೇಗ ಹೊರಡೋಗಿ, ನೀವೆಲ್ಲ ಬೇರೆ ಕಡೆಯಿಂದ ಬೇಗ ತಪ್ಪಿಸ್ಕೊಳ್ಳಿ, ನೀವೆಲ್ಲ ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಅಂತ ಹೇಳ್ತಾರೆ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿನ ನೀನ್ ತಗೋತೀಯ ರೆಸ್ಪಾನ್ಸಿಬಿಲಿಟಿ ಅಂತ ಪುರ ಬೈತಾ ಇದಾರೆ. ನೆಕ್ಸ್ಟ್ ಅಲ್ಲಿ ನಾವು ಎಲ್ಲ ಜನರ ಹೆಂಗ್ ನೋಡೋಕಿದಾರಲ್ಲ, ನಾವೆಲ್ಲ ಮೂರು ವಾರ ತಪ್ಪಿಸ್ಕೋಬೇಕು ಅಂತ. ಆದ್ರೆ ಇವಾಗ ಅವರು ಈ ಎಕ್ಸ್ಪ್ಲೋಷನ್ಸ್, ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ನೋಡ್ಬಿಟ್ಟು ಜನ ಯೋಚನೆ ಮಾಡ್ತಾ ಇದಾರೆ, ನಾವೆಲ್ಲ ಈ ಎಕ್ಸ್ಪ್ಲೋಷನ್ ನ ಯೂಸ್ ಮಾಡ್ಕೊಂಡು ನಾವೆಲ್ಲ ಬೇಗ ಯಾವ್ದಾರ ಒಂದು ಬೋಟ್ ಇಟ್ಕೊಂಡು ಇಲ್ಲಿಂದ ಬೇಗ ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ಅವರೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದಾರೆ. ನೆಕ್ಸ್ಟ್ ಆಮೇಲೆ ನಾವು 3 ಲೆಜೆಂಡ್ಸ್ ಗಳನ್ನ ನೋಡ್ತೀವಿ. ಅವರು ಅಂಡ್ ಅಬ್ಸಲ್ಯೂಟ್ಲಿ ಗೋಲ್ಡಿ ರಾಜರ್, ರಾಕ್ಸ್ ಮತ್ತೆ ಕಾರ್ಪ್. ರಾಜರ್ ಹೇಳ್ತಾ ಇದ್ದಾನೆ, ಅಯ್ಯೋ ಶಾಕಿ ಎಲ್ಲಿದ್ಯಾ ನೀನು ಶಾಕಿ ಅಂತ. ಅವನು ಹೋಗಿ ಶಾಕಿ ಹುಡುಕ್ತಾ ಇದ್ದಾನೆ ಗೋಲ್ಡಿ ರಾಜರು. ಮತ್ತೆ ರಾಕ್ಸ್ ಡಿಸಬೆಕ್ ಫೈನಲಿ ಅವನ ಹೆಂಡತಿ ಹೆಸರನ್ನ ಹೇಳ್ತಾನೆ. ನಮ್ಗೆ ಇಷ್ಟ ಅವ್ರ ಹೆಂಡತಿ ಹೆಸರು ಗೊತ್ತಿರ್ಲಿಲ್ಲ. ಅಂಡ್ ಇಟ್ಸ್ ಏರಿಸ್ ಅಂತ ರಾಕ್ಸ್ ನ ಡಿಸಬೆಕ್ ನ ಹೆಂಡತಿ ಹೆಸರು, ಮತ್ತೆ ಟೀಚ್ ಅವರ ಅಮ್ಮನ ಹೆಸರು ಆರಿಸ್ ಅಂತ. ಅಂಡ್ ಕ್ರೇಜಿ ಗೈಸ್, ಅವನು ಎಲ್ಲಿದ್ಯಾ ಆರಿಸ್ ಮತ್ತೆ ಟೀಚ್ ಅಂತ ಅನ್ಕೊಂಡು ಅವನು ಶಾಕಿ ನೋಡ್ಕೋಕ್ ಹೋಗ್ತಿಲ್ಲ. ಮಾಮೂಲಿ ಫಸ್ಟ್ ಅವ್ರ ಮಕ್ಕಳು ಮತ್ತೆ ಹೆಂಡತಿ ಮೇನ್ ಫೋಕಸ್ ಆಗ್ತಾರೆ, ಅದಕ್ಕೋಸ್ಕರ ಅವನು ಅವಳನ್ನ ಹುಡ್ಕೊಂಡು ಮತ್ತೆ ಅವ್ರ ಮಗನ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ನಾವು ಗಾರ್ಪ್ ಅಂತ ನೋಡ್ತೀವಿ. ಗಾರ್ಪು ಎಲ್ಲೋ ನೀವು ರಾಜರು ಅವನು ಇಲ್ಲಿದ್ದಾನೆ ಅದಕ್ಕೆ ನಾನು ಬಂದಿದ್ದು, ಎಲ್ಲೋದ ಅವನು ಅಂತ ಗಾರ್ಪು ಗೋಲ್ಡಿ ರಾಜರ್ನ ಹುಡುಕ್ತಾ ಇರೋದು. ಸೊ ಟ್ರಯಾಂಗಲ್ ಎಲ್ಲ ಕಡೆ ಬೇರೆ ಬೇರೆ ಕಡೆ ಹುಡುಕ್ತಿದ್ದಾರೆ. ನೆಕ್ಸ್ಟ್ ನಾವು ಡ್ರ್ಯಾಗನ್ ನ ನೋಡ್ತೀವಿ. ಡ್ರ್ಯಾಗನ್ ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ಬೇಬಿನ ಎತ್ಕೊಂಡು ಇವಾಗ ಒಂದು ಕ್ಲೋಕ್ ಹಾಕೊಂಡಿದ್ದಾನೆ. ಅವನು ಯಾಕೆ ಗೊತ್ತಾಗ್ಬಾರ್ದು ಅಂತ ಕ್ಲೋಕ್ ಹಾಕೊಂಡು ಮಗುನ ಹಿಡ್ಕೊಂಡು ಓಡ್ತಾ ಬಿದ್ದಿದ್ದಾನೆ ಫಾರೆಸ್ಟ್ ಕಡೆಗೆ ಓಡ್ತಾ ಇದ್ದಾನೆ. ಮತ್ತೆ ಅದೇ ಫಾರೆಸ್ಟ್ ಕಡೆಯಿಂದಾನೆ ಪೈರೇಟ್ಸ್ ಎಲ್ಲ ಬರ್ತಾ ಇರೋದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಪೈರೇಟ್ಸ್ ಎಲ್ಲ ಬರ್ತಾ ಇದಾರೆ. ಈ ದೂರ ಹೋಗಕ್ಕಾಗಲ್ಲ, ನಾನು ಬೇರೆ ಕಡೆ ದಾರಿ ತಿರುಗಿಸ್ಬೇಕು ಅಂದ್ಬಿಟ್ಟು ಅವನು ದಾರಿ ತಿರುಗಿಸ್ಕೊಂಡು ಬೇರೆ ಕಡೆ ಓಡ್ತಾ ಇದ್ದಾನೆ. ಅಂಡ್ ಅಲ್ಲಿ ನಾವು ಫೈನಲಿ ಯಾರು ಚಾಪ್ಟರ್ ನಾವು ಒಬ್ಳು ನೋಡಿದ್ವಿ ಗೊತ್ತಾ, ಚಾಪ್ಟರ್ ನಾವು ಒಬ್ಳು ಜೈಂಟ್ ಹಾರ್ನ್ಸ್ ಎಲ್ಲ ಇದೆ, ಅವಳೊಂದು ನೈಟ್ಸ್ ಆಫ್ ದಿ ಗಾಡ್ ಟೀಮ್ ಅಲ್ಲಿ 7 ಜನ ಇದ್ರಲ್ಲ, 7 ಜನದಲ್ಲಿ ಕೂಲಿಂಗ್ ಡ್ರೆಸ್ ಎಲ್ಲ ಹಾಕೊಂಡು ಮತ್ತೆ ಕ್ವಿಲ್ಲಿಂಗ್ ಹ್ಯಾಮ್ ತರ ಅಲ್ಲೆಲ್ಲ ಆಯ್ತು ಅಂತ ಹೇಳಿದ್ನಲ್ಲ, ಅವಳು ಬರ್ತಾಳೆ. ಅವಳ ಹೆಸರು ನಮ್ಗೆ ಮುಂದೆ ಚಾಪ್ಟರ್ ತೋರಿಸ್ತಾರೆ ಸರಿನಾ. ಅವಳ ಹೆಸರು ಬಂದ್ಬಿಟ್ಟು ಸೈಂಟ್ ಮ್ಯಾಫಿ ಅಂತ ಅವಳ ಹೆಸರು. ಆ ಸೈಂಟ್ ಮ್ಯಾಫಿ ಇವಾಗ ಟೆಲಿಫೋನ್ ಅಲ್ಲಿ ಮಾತಾಡ್ಕೊಂಡು, ಅಂದ್ರೆ ಟ್ರಾನ್ಸ್ಪೋರ್ಟರ್ಸ್ ನಲ್ಲಿ ಮಾತಾಡ್ಕೊಂಡು, ನೀನ್ ಹೇಳ್ತಿದ್ದೆ ಅಲ್ವಾ, ನನಗೆ ಕಾಣಿಸ್ತದೆ ಒಬ್ಬ ಮೊರೇನು ಒಂದು ಕ್ಲೋಕ್ ಎಲ್ಲ ಹಾಕೊಂಡು ಅವನ್ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ನನ್ ಕಾಣಿಸ್ತು ಅಂತ ಹೇಳ್ತಾನೆ. ಸೊ ಇವಳು ಬಂದಿರೋದು ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ನ ಕರ್ಕೊಂಡು ಹೋಗೋಕೆ. ಅವಳು ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ಬೇಬಿನ ಹುಡ್ಕೊಂಡು ಬಂದಿದ್ದಾಳೆ. ಅಂಡ್ ಅದು ಡ್ರ್ಯಾಗನ್ ಕೈಲಿದೆ ಅಂತ ಕಾಣಿಸಿದ ತಕ್ಷಣ ಡ್ರ್ಯಾಗನ್ ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ಹಿಡ್ಕೊಂಡು ಮುಂದೆ ಓಡ್ತಾ ಬಿದ್ದಿದ್ದಾನೆ ಬೇರೆ ರೂಟ್ ಅಲ್ಲಿ. ಆ ಲೇಡಿ ಆರಿಸ್ ಏನಿದ್ದಾಳೆ
ಅವಳು ಇವಾಗ ಅವಳ ಬಾಯಿಂದ ಒಂದು ಲೇಸರ್ ಬೀಮ್ ಬಿಡ್ತಾಳೆ ಡ್ರ್ಯಾಗನ್ ಕಡೆಗೆ. ಹೌದು, ಲಿಟ್ರಲ್ ಲೇಸರ್ ಬೀಮ್ ಬಿಡ್ತಾಳೆ. ಇದೊಂಥರ ಹೆಂಗ್ ಕಾಣಿಸ್ತದೆ ಲೇಸರ್ ಬೀಮ್ ಅಂದ್ರೆ, ನಮ್ಗೆ ಈ ಪಾಸಿಫಿಸ್ತಾ ಇತ್ತಲ್ಲ, ಪಾಸಿಫಿಸ್ತಾ ಎಲ್ಲ ಬಿಡುತ್ತಲ್ಲ ಲೇಸರ್ ಬಾಯಲ್ಲೆಲ್ಲ ಸರ್ಕಲ್ ಆಗಿ ಫಸ್ಟ್ ಎಲ್ಲ ಬ್ಲಾಸ್ಟ್ ಎಲ್ಲ ಫುಲ್ ಎಲ್ಲ ಲೋಡ್ ಮಾಡ್ಕೊಂಡು ಆಮೇಲೆ ಲೇಸರ್ ಬೀಮ್ ಬ್ಲಾಸ್ಟ್ ಆಗುತ್ತಲ್ಲ, ಆ ತರ ಕಾಣಿಸ್ತಾ ಇದೆ. ಇದು ನೋಡೋದಿಕ್ ಒಂಥರ ಕಿಜರೂನ ಡೆವಿಲ್ ಫ್ರೂಟ್ ಇರೋ ತರ ಕಾಣಿಸ್ತಾ ಇದೆ. ಲೇಸರ್ ಫ್ರೂಟ್, ಲೈಟ್ ಫ್ರೂಟ್ ಇರುತ್ತಲ್ಲ ಆ ತರ ಅನಿಸ್ತಾ ಇದೆ. ಇಲ್ಲ ಲಿಟ್ರಲಿ ರೋಬೋಟ್ ತರ ಏನಾದ್ರು ಬಿಲ್ಡ್ ಮಾಡಿದಾರ ಗೊತ್ತಿಲ್ಲ. ಇಲ್ಲ ಮೋಸ್ಟ್ಲಿ ಕಿಜರುಗೆ ಇನ್ನು ಡೆವಿಲ್ ಫ್ರೂಟ್ ಸಿಕ್ಕಿರಲ್ಲ, ಸೊ ಇನ್ನು ಚಿಕ್ಕ ಹುಡುಗ ಆಗಿರ್ತಾನೆ. ಸೊ ಆ ಡೆವಿಲ್ ಫ್ರೂಟ್ ಇವಳಿಗೆ ಸಿಕ್ಕಿರ್ಬೋದು ಫಸ್ಟ್ ಲೈಟ್ ಫ್ರೂಟ್, ಅಥವಾ ಇನ್ನು ಏನಾರ ಬೇರೆ ಬರೀ ಲೇಸರ್ ಫ್ರೂಟ್ ಅಂತಾನೆ ಬೇರೆ ಇರ್ಬೋದು, ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಅವಳು ಶೂಟ್ ಮಾಡಿದಂತ ಲೇಸರ್ ಡ್ರ್ಯಾಗನ್ ಭುಜಕ್ಕೆ ಕೈಗೆ ಬಂದು ಹೊಡೆಯುತ್ತೆ. ಡ್ರ್ಯಾಗನ್ ಬೀಳ್ತಾನೆ ಕೆಳಗಡೆ ಆ ಲೇಸರ್ ಇಂದ. ಒಟ್ಟಿನಲ್ಲಿ ಕ್ರೇಜಿ ಆಗಿತ್ತು. ನಾನು ಯೋಚನೆ ಮಾಡಿದೆ, ಎಲ್ಲ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ಗೂ ಸಿಕ್ಕಾಪಟ್ಟೆ ಕ್ರೇಜಿ ಎಬಿಲಿಟೀಸ್ ಮತ್ತೆ ಕ್ರೇಜಿ ಪವರ್ಸ್ ಎಲ್ಲ ಇರುತ್ತೆ, ಆದ್ರೆ ಯಾರಿಗೂ ಲೋಗಿಯಾನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇಲ್ಲಿದೆ ನೋಡಿ, ಮೋಸ್ಟ್ಲಿ ಲೈಟ್ ಫ್ರೂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಗೆ ಅನಿಸುತ್ತೆ ಯಾರು ಕೇಳ್ಬೋದು, ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಕೆಳಗಡೆ ಅವಳು ಬಾಯೆಲ್ಲ ಸ್ಮೋಕ್ ಬರ್ತದೆ, ಆಮೇಲೆ ಲೇಸರ್ ಎಲ್ಲ ಬಿಟ್ಟಾಯ್ತಲ್ಲ, ಬಾಯೆಲ್ಲ ಸ್ಮೋಕ್ ಬರ್ತದೆ. ತಗ್ಲಾಕೊಂಡ ಇವನು ಅಂತ. ಅಂಡ್ ಅಲ್ಲಿ ಒಂದು ಪಾಪು ಬೀಳುತ್ತೆ, ಇನ್ನೊಂದು ಪಾಪು ಡ್ರ್ಯಾಗನ್ ಹತ್ರನೇ ಇದೆ. ಅವನ್ ಬಿದ್ದಿದ್ ಫೋರ್ಸ್ಗೆ ಒಂದು ಪಾಪು ಬೀಳುತ್ತೆ, ಒಂದು ಪಾಪು ಡ್ರ್ಯಾಗನ್ ಹತ್ರನೇ ಇದೆ, ಸರಿನಾ. ಆಮೇಲೆ ಆ ಸ್ನೇಲ್ ಇಂದ ಮಾತಾಡಕ್ ಶುರು ಮಾಡ್ತಾನೆ. ಇನ್ನೊಬ್ಬ ಅವಳು ಮಾತಾಡ್ತಿದ್ದಲ್ಲ ಹ್ಯಾರಿಸ್, ಒಂದ್ ಸ್ನೇಲ್ ಇರುತ್ತೆ, ಆ ಸ್ನೇಲ್ ಇಂದ ಒಬ್ಬ ಹೇಳ್ತಾನೆ, ಹಬ್ಬ ಸದ್ಯ ಸಿಕ್ತಲ್ವಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಇಲ್ಲಾಂದ್ರೆ ಗಾರ್ಲಿಂಗ್ ನನ್ನ ಸಾಯಿಸ್ಬಿಡ್ತಿದ್ದ ಅಂತ ಹೇಳ್ತಾನೆ. ಸೊ ಏನಾಗಿರುತ್ತೆ ಅಂದ್ರೆ, ಗಾರ್ಲಿಂಗು ಈ ಹಂಟಿಂಗ್ ಗೇಮ್ ನೆಲ್ಲ ಮುಗಿಸಿ ಬರೋವರೆಗೂ ನನ್ನ ಮಕ್ಕಳನ್ನ ನೋಡ್ಕುವಂತ ಯಾರೋ ಸೆಲೆಸ್ಟಿಯಲ್ ಡ್ರ್ಯಾಗನ್ಗೆ ಒಪ್ಸಿದಾನೆ. ಸೊ ಅವನು ಹೋಗಿ ಒಪ್ಸೋ ಅಷ್ಟೊತ್ತಿಗೆ ಅವ್ರ ಅಮ್ಮ ಹೋಗ್ಬಿಟ್ಟು ಅವ್ರ ಮಕ್ಕಳನ್ನ ಡ್ರ್ಯಾಗನ್ ಕೈಗೆ ಒಪ್ಸಿದ್ದಾರೆ. ಸೊ ಅದಕ್ಕೋಸ್ಕರನೇ ಡ್ರ್ಯಾಗನ್ ಕೈಲಿ ಮಕ್ಕಳಿರೋದು. ಇವನು ಮಕ್ಕಳ ಹತ್ರ ಎಲ್ಲಿದೆ ಅಂತ ನೋಡಕ್ ಹೋದಾಗ ಅಲ್ಲಿ ಮಕ್ಕಳೇ ಇಲ್ಲ. ಸೊ ಗಾರ್ಲಿಂಗ್ ನನ್ನ ಸಾಯಿಸ್ಬಿಡ್ತಾನೆ ಅನ್ಬಿಟ್ಟು ಅವನು ಹ್ಯಾರಿಸ್ ಕೇಳಿದ್ದಾನೆ ಮಕ್ಕಳನ್ನ ಹುಡ್ಕಕ್ಕೆ. ಸೊ ಇವಾಗ ಅವಳು ಹ್ಯಾರಿಸ್ ಡ್ರ್ಯಾಗನ್ ನೋಡ್ಬಿಟ್ಟು ಡ್ರ್ಯಾಗನ್ ಹತ್ರ ಇದೆ ಅಂತ ಮಕ್ಕಳು ಅಂತ ಗೊತ್ತಾಗಿದ್ಮೇಲೆ ಅವಳು ಬಂದು ಡ್ರ್ಯಾಗನ್ಗೆ ಲೇಸರ್ ಬೀಮ್ ನ ಶೂಟ್ ಮಾಡಿ ಬೀಳ್ಸಲ್ಲ. ಆದ್ರೆ ಅವಳಿಗೆ ಎರಡು ಮಗು ಅಂತ ಗೊತ್ತಿಲ್ಲ. ಬಟ್ ಒಂದು ಮಗು ಕೆಳಗಡೆ ಬಿದ್ದಿದ್ ನೋಡ್ಬಿಟ್ಟು ಸಿಕ್ತದ್ಯಾ ಅಂತ ಅನ್ಕೊಂಡು ಡ್ರ್ಯಾಗನ್ ನ ನೋಡ್ಬಿಟ್ಟು ಆ ಮಗುನ ಎತ್ಕೋತಾಳೆ. ಇವನು ಗಾರ್ಲಿಂಗ್ ಮಗ ಅಂತೆ. ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತದೆ, ಇವ್ರು ಗಾರ್ಲಿಂಗ್ ಮಗ ಅಂತ ನೋಡ್ಕೊಂಡು ನಗ್ತಾ ಇದ್ದಾಳೆ. ಅಂಡ್ ನಾವು ನೋಡ್ತೀವಿ ಫೈನಲ್ ಆಗಿ ಆ ಜೈಂಟ್ ವುಮೆನ್ ಅವಳ ಹೆಸರು ಮ್ಯಾಫಿ ಏನಿದ್ದಾಳೆ ಅವಳು ನೋಡ್ತೀವಿ, ಹೊಸ ಮನೆತನದ ಹೆಸರು ಗಾಡ್ ನೈಟ್ ಸ್ಯಾಚಲ್ ಫ್ಯಾಮಿಲಿ ಸೈಂಟ್ ಮ್ಯಾಫಿ ಅಂತ ಬರುತ್ತೆ. ಸೊ ಇನ್ನೊಂದು ಹೊಸ ಹೆಸರು ಬಂತು ಈ ಫ್ಯಾಮಿಲಿಗೆ, ಸ್ಯಾಚಲ್ ಫ್ಯಾಮಿಲಿ ಅಂತ ಇದೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಒಟ್ಟು 19 ನೆಫಟಾರಿದೊಂದು ಬಿಟ್ರೆ ಒಟ್ಟು 19 ಫ್ಯಾಮಿಲೀಸ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಎಷ್ಟೊಂದು ಫ್ಯಾಮಿಲೀಸ್ ಹೆಸರೆಲ್ಲ ಗೊತ್ತಾಗಿದೆ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಒಂದು 11-12 ಸಿಕ್ಕಿರ್ಬೋದು, ಒಂದು 7-8 ನಮ್ಗೆ ಗೊತ್ತಿಲ್ಲದಿರೋ ಫ್ಯಾಮಿಲೀಸ್ ಇದೆ. ಇನ್ನ ಇಟ್ಬಿಟ್ರೆ ಇನ್ ಮಿಕ್ಕಿದ ಎಲ್ಲಾ ಫ್ಯಾಮಿಲಿ ಹೆಸರುಗಳು ನಮ್ಗೆ ಇವಾಗ 100% ಗೊತ್ತು, ಸರಿನಾ. ಸ್ಯಾಚಲ್ ಫ್ಯಾಮಿಲಿಯಿಂದ ಬಂದಿರೋದು ಸೈಂಟ್ ಮ್ಯಾಫಿ. ಇವಳು ಡ್ರ್ಯಾಗನ್ ನ ನೋಡ್ಬಿಟ್ಟು ಡ್ರ್ಯಾಗನ್ ಅಳ್ತಾ ಇದ್ದಾನೆ, ಈ ಮಕ್ಕಳನ್ನ ಕಾಪಾಡಿದ್ರೆ ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಮಾಡ್ಕೋಬೇಕು ಅಂತ ಇದ್ದೆ, ಅವ್ರನ್ನ ಕಾಪಾಡೋದು ಒಂದೇ ನನ್ನ ದಾರಿ ಅಂತ ಹೇಳ್ಬಿಡ್ತಾನೆ. ಇವಾಗ ಮ್ಯಾಫಿ ಬಂದ್ಬಿಟ್ಟು ಅವಳ ಜೈಂಟ್ ಸೋರ್ಡ್ ಇಂದ ಡ್ರ್ಯಾಗನ್ ಹಿಂದೆ ಹಿಂಗೆ ದಬಾಕೊಂಡು ಹಿಂಗೆ ಮಲ್ಕೊಂಡಿದ್ದಾನೆ ಹಿಂಗೆ ಹಿಂದೆ ಕಡೆಗೆ, ಸರಿನಾ. ಡ್ರ್ಯಾಗನ್ಗೆ ಇವಾಗ ಏನು ಮಾಡಕ್ ಆಗ್ತಾ ಇಲ್ಲ, ಅವನು ಏನು ಮಾಡಕ್ ಆಗದಿರೋ ಪರಿಸ್ಥಿತಿ ಇದ್ದಾನೆ. ಬಟ್ ಸ್ಯಾಚಲ್ ಮ್ಯಾಫಿ ಅವಳ ಜೈಂಟ್ ಸೋರ್ಡ್ ನ ಡ್ರ್ಯಾಗನ್ ಬೆನ್ ಮೇಲೆ ಇಟ್ಟು ಇನ್ನೇನು ಅವನ್ನ ಸಾಯಿಸ್ಬೇಕು ಅಂತ ಇರ್ತಾನೆ. ಅವಾಗ ಡ್ರ್ಯಾಗನ್ ರಿಯಾಕ್ಷನ್ ನೋಡಿ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ಯಾಕೆ ಅಂದ್ರೆ ಅವನು ಅಯ್ಯೋ ನನ್ಗನ್ಸುತ್ತೆ ನನ್ನ ಕತೆ ಮುಗೀತು ಅಂತ, ಇಷ್ಟೇ ನಂದು, ನನ್ನ ಕತೆ ಮುಗೀತು, ನಾನು ಇನ್ನೇನು ಬದುಕಲ್ಲ, ನಾನು ಇದು ಡಿಸರ್ವ್ ಮಾಡ್ತೀನಿ ಅಂತ ಅನ್ಕೊಂಡು ಅವನು ಗಿವ್ ಅಪ್ ಮಾಡ್ಬಿಟ್ಟಿದ್ದಾನೆ. ಅವ್ನು ಮಲ್ಕೊಂಡು ನನ್ನ ಕತೆ ಮುಗೀತು ಅಂತ ಹಂಗೆ ಅನ್ಕೊಂಡಿದ್ದಾನೆ. ಯಾಕೆ ನನ್ಗೆ ಆಶ್ಚರ್ಯ ಆಗಿತ್ತು ಅಂದ್ರೆ, ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಲೂಫಿ, ಗೋಲ್ಡಿ ರಾಜರ್ ಅವರೆಲ್ಲ ಸಾಯ್ಬೇಕಾದ್ರೆ ಏನ್ ಮಾಡಿದ್ರು, ಸ್ಮೈಲ್ ಮಾಡ್ಕೊಂಡು ಸಾಯ್ತಾ ಇದ್ರು. ಅಂದ್ರೆ ಲೂಫಿನೂ ಸತ್ತಿಲ್ಲ, ಬಟ್ ಸಾಯ್ತಾ ಇರ್ಬೇಕಾದ್ರೆ ನಮ್ಗೆ ಲಾಕ್ಡೌನ್ ಅಲ್ಲಿ ಏನಾಗಿತ್ತು, ಲಫಿ ಸಾರಿ ಗಾಯ್ಸ್ ಇಟ್ಸ್ ಮೈ ಎಂಡ್, ನಾನು ಸಾಯ್ತಾ ಇದ್ದೀನಿ ಸಾರಿ ಗಾಯ್ಸ್ ಅಂದ್ಬಿಟ್ಟು ಸಾಯ್ತಾ ತಾನೆ. ಅವ್ನು ಸತ್ತಿಲ್ಲ ಬಟ್ ಸಾಯ್ತಾ ಇದ್ದ, ಸ್ಮೈಲ್ ಮಾಡಿದ. ಬಟ್ ಡ್ರ್ಯಾಗನ್ ಸ್ಮೈಲ್ ಮಾಡಿಲ್ಲ, ಯಾಕಂದ್ರೆ ವಿಲ್ ಆಫ್ ಡಿ ಇರೋದು ಸ್ಮೈಲ್ ಮಾಡಬೇಕು ಅಂತ. ಇಫ್ ಯು ಹ್ಯಾವ್ ಡಿ
ಯು ಹ್ಯಾವ್ ಟು ಶೋ ಡಿ ಈ ತೋರಿಸ್ಬೇಕಿತ್ತು. ಬಟ್ ಡ್ರ್ಯಾಗನ್ ಸ್ಮೈಲ್ ಮಾಡ್ಲಿಲ್ಲ. ಅದ್ ನನಗೆ ಆಶ್ಚರ್ಯ ಅನ್ಸಿತ್ತು ಸರಿನಾ. ಯಾಕಂದ್ರೆ ಅವ್ನು ಇನ್ನೇನು ಎಡ್ಜ್ ಆಫ್ ದಿ ಲೈಫ್ ಅಲ್ಲಿ ಇದ್ದ. ಅವನು ಇನ್ನೇನು ಸ್ಟಾಪ್ ಮಾಡಿದ್ರೆ ಮುಗಿದೋಗಿರೋದು, ಒಂಚೂರು ಪ್ರೆಸ್ ಮಾಡಿದ್ರೆ ಮುಗಿದೋಗಿರೋದು. ಯಾಕಂದ್ರೆ ಅವಳು ಜೈಂಟ್ ಸೋರ್ಡ್ ಇಟ್ಕೊಂಡು ಬೆನ್ ಮೇಲೆ ಇಟ್ಟಿದ್ದು ಡ್ರ್ಯಾಗನ್ಗೆ. ಸೊ ಅದಕ್ಕೋಸ್ಕರ ಅನ್ಸಿತ್ತು ಇನ್ನೇನು ಅವನು ಸಾಯಿಸ್ಬೇಕು. ಅವಾಗ ಅವಳು ನಿಂತಿರೋ ಜಾಗದ ಪೂರ್ತಿ ಸುತ್ತಮುತ್ತ ಪೂರ್ತಿ ಕಾಡಲ್ವಾ, ಆ ಕಾಡಲ್ಲಿರುವ ಎಲ್ಲಾ ಮರಗಳು ಹಾಫ್ ಆಗಿ ಕಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಈ ಮ್ಯಾಫಿ. ಈ ಮ್ಯಾಫಿನೂ ಕೂಡ ಹಾಫ್ ಆಗಿ ಸ್ಲೈಸ್ ಅಪ್ ಆಗ್ತಾಳೆ. ಅಂಡ್ ಅಬ್ಸಲ್ಯೂಟ್ಲಿ ಅವಳು ಗಾಡ್ಸ್ ನೈನ್ಸ್, ಸೊ ಅವಳು ಮತ್ತೆ ರಿಜನರೇಟ್ ಆಗ್ಬೋದು. ಸೊ ನೋ ಪ್ರಾಬ್ಲಮ್. ಅವಳು ಅವಳು ಸುತ್ತಮುತ್ತ ಇರುವ ಮರಗಳು ಮತ್ತೆ ಇವಳನ್ನು ಸೇರಿಸಿ, ಬಟ್ ಡ್ರ್ಯಾಗನ್ ಮಲ್ಕೊಂಡಿದ್ದಾಳಲ್ಲ ಅವನಿಗೇನು ಆಗಿಲ್ಲ. ಸೊ ಬೆಸ್ಟ್. ಮತ್ತೆ ಮ್ಯಾಫಿನೂ ಕಟ್ ಆಗ್ತಾಳೆ ಸರಿನಾ. ಅಂತ ಅವಳು ಆಶ್ಚರ್ಯ ಪಟ್ಟು ನೋಡ್ತಾಳೆ. ಯಾರಂದ್ರೆ ಇಟ್ಸ್ ಅವರ್ ಫೇವರೇಟ್ ವೈಟ್ ಬಿಯರ್ಡ್. ಹೌದು, ಎಡ್ವರ್ಡ್ ನ್ಯೂಗೇಟ್. ಅವನ ಸೋರ್ಡಲ್ಲಿ ಅವನು ಸ್ಲಾಶ್ ಮಾಡಿ ಬಿಸಾಕಿದ್ದಾನೆ, ಎಲ್ಲ ಧ್ವಂಸ ಆಗಿದೆ. ಮತ್ತೆ ನಾನಂತೂ ಎನಿಮೆಗಂತೂ ಏನ್ ಮಾಡ್ತಿದ್ದೆ ಅಂತ ಅವನು ಹೇಳ್ತಾನೆ. ಬಟ್ ಬಿಗ್ ಮಾಮ್ ಮತ್ತೆ ಶೀಕಿ ಬಂದ್ಬಿಟ್ಟು ನೀನ್ ನಮ್ಮಿಬ್ರು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು ಅಂತೆಲ್ಲ ಫುಲ್ ಎಲ್ಲ ಬಂದು ಬೈತಾ ಇದ್ದೀನಿ. ಯಾವಾಗ ನನ್ಗೆ ಏನ್ ಮಾಡ್ತೀಯ ಅಂತ ಮಮ್ಮನಿಗೆ ಗೊತ್ತಲ್ಲ, ಒಬ್ರಿಗೊಬ್ರು ಸಾಯಿಸ್ಬೇಕು ಅಂತ ಇರ್ತಾನೆ. ಸೊ ಅದೇ ವೈಟ್ ಬೇರ್ಡ್ ಏನ್ ಮಾಡಿರಲ್ಲ, ಬಟ್ ಆ ತರ ಬಂದಿರುತ್ತೆ. ನೀನ್ ಸ್ವಿಂಗ್ ಮಾಡಕ್ಕಿಂತ ಮುಂಚೆ ಬಂದು ನಮ್ಗೆ ಹೇಳು ಅಂತೆಲ್ಲ ಫುಲ್ ಎಲ್ಲ ಬಂದು ಬಿಗ್ ಮಾಮ್ ಎಲ್ಲ ಬೈದಾಗಲ್ಲ ಸರಿನಾ. ಆಮೇಲೆ ಅಲ್ಲೇ ಕೆಳಗಡೆ ಇರುವಂತ ಡ್ರ್ಯಾಗನ್ನು ಬಿಗ್ ಮಾಮ್ ಮತ್ತೆ ವೈಟ್ ಬೇರ್ಡ್ ನೋಡ್ಬಿಟ್ಟು ಯಪ್ಪ ಏನ್ ಗುರು ಇಷ್ಟು ಹೈಟ್ ಆಗೋರೆ, ಇಷ್ಟು ದೊಡ್ಡದಾಗೋರೆ ಪೈರೇಟ್ಸು ಅಂತಲ್ಲ, ಫುಲ್ ಏನ್ ಇಷ್ಟು ದೊಡ್ಡದಾಗೋರೆ ಯೂಸ್ ಆಗೋರೆ ಪೈರೇಟ್ಸು ಅಂತ ನೋಡ್ತಾನೆ. ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಆಮೇಲೆ ನಾವು ನೋಡ್ತೀವಿ 4 ಜನ ನಿಂತ್ಕೊಂಡಿದ್ದಾರೆ ಗಾಯ್ಸ್. ಗೆಟ್ ರೆಡಿ ಫಾರ್ ದಿಸ್. ಕೈಡೋ, ಬಿಗ್ ಮಾಮ್, ವೈಟ್ ಬಿಯರ್ಡ್ ಅಂಡ್ ಶಿಕಿ 4 ಜನ ಅಲ್ಲಿ ಸಿಲುಬೆಟ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವರ ಮುಂದೆಗಡೆ ಈ ಎಲ್ಲ ಲೋ ಲೆವೆಲ್ ಪೈರೇಟ್ಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರಿನಾ. ಅವರೆಲ್ಲ ಈ ರಾಕ್ಸ್ ಪೈರೇಟ್ಸ್ ಅನ್ನೋಬಿಟ್ಟು ಇಲ್ಲಿ ಬಂದ್ರು ನೋಡಿ ರಾಕ್ಸ್ ಪೈರೇಟ್ಸ್, ಇವ್ರನ್ನೇನಾದ್ರು ನಾವು ಸಾಯಿಸಿದ್ರೆ ನಾವು ಸಿಕ್ಕಾಬಟ್ಟೆ ಫೇಮಸ್ ಆಗ್ಬಿಡ್ತೀವಿ, ಇವ್ರನ್ನ ಸಾಯಿಸ್ಬೇಕು ನಾವು ಅಂತ ಫುಲ್ ಎಲ್ಲ ಚೀರ್ ಅಪ್ ಮಾಡ್ಕೊಂಡು ಎಲ್ಲ ಗ್ರೂಪ್ ಕಟ್ಕೊಂಡು ಇವ್ರನ್ನ ಸಾಯಿಸಕ್ 4 ಜನ ಬರ್ತಾವ್ರೆ ಸರಿನಾ. ಅಂಡ್ ಇಂಟ್ರೆಸ್ಟಿಂಗ್ ಯಾಕಪ್ಪ ಅಂದ್ರೆ ನನಗನ್ಸಿದ್ದು ಇದೇ 4 ಜನ ನೆಕ್ಸ್ಟ್ ಯಾಂಕೋ ಆಗೋದು. ಹೌದು, ಎಂಪರರ್ಸ್ ಆಫ್ ದಿ ಸಿ ಯಾಂಕೋಸ್ ಆಗೋದು. ನನಗದೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಶಾಂಕ್ಸ್ ಗಿಂತ ಮುಂಚೆ ನಮ್ಗೆ ಬಿಗ್ ಮಾಮು ಮತ್ತೆ ಕೈಡೋ ಮತ್ತೆ ವೈಟ್ ಬಿಯರ್ಡ್ ಎಲ್ಲ ಎಂಪರರ್ಸ್ ಆಫ್ ದಿ ಸಿ ಆಗಿದ್ರು, ಮತ್ತೆ ಯಾಂಕೋಸ್ ಎಲ್ಲ ಆಗಿದ್ರು ಸರಿನಾ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಶಾಂಕ್ಸು ರೀಸೆಂಟ್ ಆಗಿ ಒಂದು 6 ವರ್ಷದಿಂದ ಯಾಂಕೋ ಆಗಿರೋದು. ಸೊ ಶಾಂಕ್ಸ್ ಗಿಂತ ಮುಂಚೆ ಯಾರಾದ್ರೂ ಒಬ್ರು ಯಾಂಕೋ ಆಗಿರ್ಲೇಬೇಕಲ್ವಾ, ಅದು ಶೀಕಿ ಅಂತ ನನಗನ್ನಿಸ್ತಾ ಇದೆ. ಸೊ ಶೀಕಿನೂ ಸೇರಿಸ್ಕೊಂಡ್ರೆ ಒಟ್ಟಲ್ಲಿ 4 ಜನ ಯಾಂಕೋಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರ ಎದುರುಗಡೆಗೆ ಇಷ್ಟು ಲೋ ಲೆವೆಲ್ ಪೈರೇಟ್ಸ್ ಎಲ್ಲ ಹೋಗಿ ಯುದ್ಧ ಮಾಡಕ್ಕೆ ಅಂತ ನಿಂತಿದ್ದಾರೆ. ಸೊ ಮೇಕ್ ನೋ ಸೆನ್ಸ್ ಅಂತ ಹೇಳ್ತೀರಿ. ಅಂಡ್ ಈ ಶಾಕಿನ ಕಾಪಾಡೋದಕ್ಕೆ ಲೇಟ್ ಆಗತ್ತಲ್ಲ ಅಂತ ಅನ್ಕೊಂಡು ಶೀಕಿ ಹೇಳ್ತಾನೆ. ಅಂಡ್ ನಾವು ಫೈನಲಿ ನೋಡ್ತೀವಿ ಗಾಯ್ಸ್, ವೈಟ್ ಬಿಯರ್ಡ್, ಶೀಕಿ, ಬಿಗ್ ಮಾಮ್ ಅಂಡ್ ಕೈಡೋ 4 ಜನ ಸೇರ್ಕೊಂಡು ಕಾಂಬಿನೇಷನ್ ಅಟ್ಯಾಕ್ ಮಾಡ್ತಾರೆ ಗಾಯ್ಸ್. ಓ ಮೈ ಗಾಡ್ ಕ್ರೇಜಿ ಆಗಿತ್ತು ಸರಿನಾ. ಎಲ್ಲರೂ ಅವರ ವೆಪನ್ ತೆಗೆದಿದ್ದಾರೆ. ಬಿಗ್ ಮಾಮು ಪೊರ್ಮಿಥಿಯಸ್ ಅವಳ ಸೋರ್ಡ್ ತೆಗೆದಿದ್ದಾಳೆ, ಮತ್ತೆ ವೈಟ್ ಬೇರ್ಡ್ ಅವನ ದೊಡ್ಡ ಸೋರ್ಡ್ ತೆಗೆದಿದ್ದಾನೆ, ಮತ್ತೆ ಶೀಕಿನೂ ಅವನು 2 ಸೋರ್ಡ್ನ ಇಟ್ಕೊಂಡಿದ್ದಾನೆ, ಮತ್ತೆ ಕೈಡೋ ಅವನ ಖಾನಬನ ಇಟ್ಕೊಂಡಿದ್ದಾನೆ. 4 ಜನ ಸೇರ್ಕೊಂಡು ಸ್ವಿಂಗ್ ಮಾಡಾಕ್ತಾ ಇದ್ದಾರೆ. ಸುತ್ತ ಇರುವಂತ ಪೈರೇಟ್ಸ್ ಗಳೆಲ್ಲ ಆಕಾಶದಲ್ಲಿ ತೇಲ್ಕೊಂಡು ಥೋಪ್ಲಾಯಿಸ್ಕೊಂಡು ಓಡ್ತಾ ಬಿದ್ದಿದ್ದಾರೆ. ಅಂಡ್ ಇಟ್ ವಾಸ್ ಟೋಟಲ್ ಬ್ಯಾಡ್ನೆಸ್. ನಾವು 4 ಜನ ಈ ತರ ಆಕ್ಷನ್ ಅಲ್ಲಿ ನೋಡಿದ್ದು ಅಂತ ನನಗನ್ನಿಸ್ತದೆ. ಕ್ರೇಜಿ ಆಗಿತ್ತು, ಮಾತ್ರ ಕ್ರೇಜಿ ಆಗಿತ್ತು. ಅಂಡ್ ಇದನ್ನ ನೋಡ್ಬಿಟ್ಟು ಮ್ಯಾಫಿ ಅಲ್ಲಿರ್ತಾಳೆ. ಮ್ಯಾಫಿ ಅವಳು ಸಿಕ್ಕಾಬಿಟ್ಟು ಯಪ್ಪ ಏನ್ ನಡೀತಾ ಇದೆ ಈ ಐಲ್ಯಾಂಡ್ ಅಲ್ಲಿ, ಇಷ್ಟೊಂದೆಲ್ಲ ಧ್ವಂಸಕಾರಿ ನಡೀತಾ ಇದೆಯಲ್ಲ ಅಂತ ಫುಲ್ ಆಶ್ಚರ್ಯ ಆಗ್ತಾಳೆ. ಮತ್ತೆ ಅವಳ ಕೈಯಲ್ಲಿ ಒಂದು ಪಾಪು ಇದೆ, ಸೊ ನೆನ್ಪಿರ್ಲಿ. ಆಮೇಲೆ ಡ್ರ್ಯಾಗನ್ ನೋಡ್ತಾನೆ, ಅಯ್ಯೋ ಒಂದ್ ಪಾಪನ ಕಳ್ಕೊಂಡ್ಬಿಟ್ನಲ್ಲ, ಶಿಟ್ ನನ್ಗೆ ಬೇಜಾರಾಯ್ತು. ಅವಳು ಇದನ್ನ ನೋಟಿಸ್ ಮಾಡಿಲ್ಲ. ಯಾಕಂದ್ರೆ ಡ್ರ್ಯಾಗನ್ ಬಿದ್ದಾಗ ಅವನು ಒಂದ್ ಪಾಪನ ಮಾತ್ರ ಬೀಳಿಸ್ಬಿಟ್ಟು ಇನ್ನೊಂದು ಪಾಪು ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಅವನ ಕ್ಲೋಕ್ ಅನ್ನ ಹಾಕೊಂಡ್ಬಿಟ್ಟು ಇನ್ನೊಂದು ಪಾಪು ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಸೊ ಇನ್ನೊಂದು ಪಾಪು ಇದೆ ಅಂತ ಗೊತ್ತಿಲ್ಲ. ಮತ್ತೆ ಇವರಿಬ್ರು ಇನ್ನೂ ಅಳ್ತಾನೂ ಇರ್ಲಿಲ್ವಲ್ಲ, ಸೊ ಇನ್ನೊಂದು ಪಾಪು ಇರೋದಕ್ಕೆ ಗೊತ್ತೇ ಆಗಿರಲ್ಲ. ಸೊ ಒಂದೇ ಪಾಪು ಇರೋದು ಅಂದ್ಬಿಟ್ಟು ಅವಳು ಮ್ಯಾಫಿ ಎತ್ಕೊಂಡು ಹೋಗಿದ್ದಾಳೆ. ಇವಾಗ ಬೇಬಿ ಶಾಂಕ್ಸ್ಗೆ ಗಾಯ ಆಗಿದೆ. ಅವನು ಬೇಬಿ ಶಾಂಕ್ಸ್ ಸ್ವಲ್ಪ ಮೂರ್ಛೆ ತಪ್ಪಿ ಬಿದ್ದಿದೆ ಅಂತ ಹೇಳ್ಬೋದು ಸರಿನಾ. ಯಾಕಂದ್ರೆ ಈ ತರ ಅವ್ನು ಬಿದ್ದುಬಿಟ್ಟು ನನ್ನ ಅದಕ್ಕೋಸ್ಕರ ಮೂರ್ಛೆ ತಪ್ಪಿ ಬಿದ್ದಿದೆ, ನಮ್ಮ ತಲೆ ಮೇಲೆ ಗಾಯ ಎಲ್ಲ ಆಗಿದೆ. ಸೊ ಸದ್ಯ ಒಂದ್ ಪಾಪು ನಾನು ಸಿಕ್ಕಿದೆ, ಇದನ್ನ ನಾನು ಕಾಪಾಡಬೇಕು ಅಂದ್ಬಿಟ್ಟು
ನನ್ನ ಪ್ರಾಣ ಹೋಗ್ತಾ ಏನಾದ್ರು ಇದನ್ನ ಕಾಪಾಡ್ತೀನಿ ಅಂದ್ಬಿಟ್ಟು ಶಾಂಕ್ಸ್ ನ ಎತ್ಕೊಂಡು ನೋಡ್ತಾನೆ. ಸೊ ಇಂಟ್ರೆಸ್ಟಿಂಗ್ ಗೈಸ್, ಯಾಕಪ್ಪ ಅಂದ್ರೆ ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಇದೇ ಶಾಂಕ್ಸ್ ಪಾಪು, ಇದೇ ಶಾಮ್ರಾಕ್ ಪಾಪು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಂಡ್ ಇಂಟ್ರೆಸ್ಟಿಂಗ್ ಇನ್ನೊಂದು ಅನ್ಸೋದು ಅಂದ್ರೆ ಗೋಲ್ಡಿ ರಾಜರ್ಗೆ ಹೇಗ್ ಗೊತ್ತಾಯ್ತು ಅವನ ಹೆಸರು ಶಾಂಕ್ಸ್ ಅಂತ? ಅದು ತುಂಬಾ ಜನ ಕ್ವಶನ್ ಮಾಡಿದ್ದು, ಮತ್ತೆ ನನಗೂ ಅದೇ ಅನಿಸ್ತದೆ. ಯಾಕಂದ್ರೆ ಅವರಿಬ್ರು ಪಾಪು ಇರ್ಬೇಕಾದ್ರೆ ಅವ್ರಿಗೆ ಓದಿಸೋ ಬಟ್ಟೆ ಆಗಿರ್ಬೋದು, ಅವ್ರಿಗೆ ಹಾಕೋ ಓದಿಸೋ ಡ್ರಗ್ ಆಗಿರ್ಬೋದು, ಅದ್ರ ಮೇಲ್ಗಡೆ ಒಂದೇನಾರ ಹೆಸರು ಬರ್ದಿದ್ರೆ ಚೆನ್ನಾಗಿರೋದು. ಅವಾಗ ನಮ್ಗೆ ನೋಟಿಸ್ ಮಾಡ್ಬೋದು, ಓ ಶಾಮ್ರಾಕ್ ಅಂತ ಬರ್ದಿದೆ, ಶಾಮ್ರಾಕ್, ಶಾಂಕ್ಸ್ ಅಂತ ಬರ್ದಿದೆ, ಶಾಂಕ್ಸ್ ಅಂತ ಇರ್ಬೋದು ಹೆಸರು ಅಂತ ಅನ್ಕೋಬೋದಾಗಿತ್ತು. ಬಟ್ ಇಂಟ್ರೆಸ್ಟಿಂಗ್ ಅನ್ಸಲ್ವಾ? ಡ್ರ್ಯಾಗನ್ ಹತ್ರ ಇರೋದು ಶಾಮ್ರಾಕು, ಮ್ಯಾಫಿ ಹತ್ರ ಇರೋದು ಶಾಂಕ್ಸ್ ಇದ್ರೆ ಹೆಂಗಿರುತ್ತೆ? ತಡ್ಕೊಳಕ್ಕಾಗಲ್ಲ ಗುರು, ತಡ್ಕೊಳಕ್ಕಾಗಲ್ಲ ಅದನ್ನ ಮಾತ್ರ. ಸೊ ಇಂಟ್ರೆಸ್ಟಿಂಗ್ ಅನ್ಸು, ಅದಕ್ಕೆ ಹೇಳಿದ್ರಿ ನಾನು ನಿಮ್ಗೆ ಅನ್ಸ ಕಡೆ ಕಂಡು ಮಾಡ್ತೀವಿ. ಮತ್ತೆ ನಾವು ನೋಡ್ತೀವಿ ಗಾರ್ಪ್ ಇನ್ ಆಕ್ಷನ್. ಗಾರ್ಪ್ ಅವನ ಕೈನ ಆರ್ಮಮೆಂಟ್ ಹಾಕಿ ಮಾಡ್ಕೊಂಡು ಬಂದ್ ಎಲ್ಲಾ ಕಡೆ, ನನಗೆ ಎಲ್ಲಾ ಪೈರೇಟ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಎಲ್ಲ ಧ್ವಂಸ ಮಾಡಿ ಅವ್ರನ್ನೆಲ್ಲಾರು ಫಿಶಿಂಗ್ ಮಾಡ್ಬಿಡ್ತಾನೆ ನನಗೆ ಅಂದ್ಬಿಟ್ಟು ಅವನ ಆರ್ಮಮೆಂಟ್ ಹಾಕಿ ಹಾಕೊಂಡು ಎಲ್ಲಿ ಬಿಗ್ ಮಾಮ್, ಕೈಡೋ, ವೈಟ್ ಬಿಯರ್ಡ್ ಮತ್ತೆ ಶೀಕಿ ಇದ್ರಲ್ಲ, ಅಲ್ಲೆಲ್ಲ ಧ್ವಂಸ ನಡೀತಾ ಇತ್ತಲ್ಲ, ಅದೇ ಜಾಗಕ್ಕೆ ಬಂದು ಗಾರ್ಪ್ ಅಲ್ಲೇ ಬಂದ್ಬಿಟ್ಟು ಅವನ ಇಂಪ್ಯಾಕ್ಟ್ ನ ಹೊಡಿತಾನೆ. ಕ್ರೇಜಿ 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 ಗ್ಯಾಲಕ್ಸಿ ಇಂಪ್ಯಾಕ್ಟ್ ತರನೇ ಕಾಣಿಸ್ತಾ ಇದೆ, ಬಟ್ ಆ ರೇಂಜ್ಗೆ ಅಂತೂ ಇಲ್ಲ. ಅದಾದ್ಮೇಲೆ ಡೆವಲಪ್ ಮಾಡಿದ್ದು ಅನ್ಸುತ್ತೆ. ಅಂಡ್ ಇವಾಗ ವೈಟ್ ಬಿಯರ್ಡ್, ಬಿಗ್ ಮಾಮ್, ಶೀಕಿ ಅಂಡ್ ಕೈಡೋ ಗಾರ್ಪ್ ಬಂದಿದ್ದನ್ನ ನೋಡ್ಬಿಟ್ಟು ಎಲ್ಲರಿಗೂ ಭಯ ಆಗಿದೆ. ಒಂಥರ ಭಯ ಆಗಿದೆ. ಓ ಅಂದ್ರೆ ಭಯ ಅಂದ್ರೆ ಆತರ ಭಯ ಅಲ್ಲ, ಓಡೋಡು ಅಂತ ಆತರ ಭಯ ಅಲ್ಲ, ಬಟ್ ಒಂಥರ ಯಾಕಂದ್ರೆ ಓ ಗಾರ್ಪ್ ಜೊತೆ ಫೈಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಗೆ ಸಿಕ್ಕಾಬಡೆ ರೇಟ್ ಆಗುತ್ತೆ, ಬನ್ನಿ ಬನ್ನಿ ಹೋಗ್ಬಿಡೋಣ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ. ಅದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ವೈಟ್ ಬಿಯರ್ಡ್ ಅವನಿಗೊಂದು ಪ್ರೈಡ್ ಅಲ್ಲಿ ಇತ್ತು, ಯಾಕಂದ್ರೆ ಅವನು ಫುಲ್ಲು ಮರೀನ್ ಫೋರ್ಡ್ ಅಲ್ಲಿ ಏನೇನಿತ್ತು, ಅವನು ಸಾಯೋವಾಗ್ಲೂ ಅವ್ನು ಹೆಂಗು ನಿಂತ್ಕೊಂಡೇ ಇದ್ದ. ಅದನ್ನ ನೋಡ್ಬಿಟ್ಟು ನರೇಟರ್ ಬಂದ್ ಹೇಳಿದ್ರು, ವೈಟ್ ಬಿಯರ್ಡ್ ಅವನ ಇಡೀ ಜೀವನದಲ್ಲಿ ಎಲ್ಲೂ ಬೆನ್ ತೋರಿಸಿಲ್ಲ, ಎಲ್ಲಾ ಕಡೆನೂ ಅವನು ಧೈರ್ಯವಾಗಿ ನಿಂತ್ಕೊಂಡು ಮುಂದೆನೆ ನಿಂತ್ಕೊಂಡು ಎದುರುಗಡೆ ನಿಂತ್ಕೊಂಡಿದ್ದ ಅಂತ. ಬಟ್ ಇಲ್ಲಿ ನೋಡ್ತಿದ್ರೆ ಆತರ ಅನ್ನಿಸ್ತಿಲ್ಲ ಫಸ್ಟ್ ಟೈಮ್. ಸೊ ವೈಟ್ ಬಿಯರ್ಡ್ ಬೆನ್ ತೋರಿಸಿದಾನೆ ಅಂತ ಅನಿಸ್ತದೆ, ಬಟ್ ನಾಟ್ ದಟ್ ಏನೋ ಅವ್ನು ಬಂದ ನನ್ಗೆ ಫೈಟ್ ಮಾಡಕ್ಕಾಗಲ್ಲ, ಓಡಾಡೋಣ ಅಂತ ಆತರ ಬೆನ್ ತೋರಿಸಿಲ್ಲ. ಟೈಮ್ ಇಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ. ಬಟ್ ನಿಮಗೆ ಕಡೆ ಮಸ್ತಿ. ಬಟ್ ಇವ್ರ ಇಷ್ಟದಲ್ಲಿ ಕೈಡೋನೇ ಸ್ವಲ್ಪ ಆಕ್ಟಿವ್ ಆಗಿರೋದು. ಅಯ್ಯೋ ಬನ್ನಿ ನಾವಿನ್ನ ಹೊಡಿಬಹುದು, ಬನ್ನಿ ಬನ್ನಿ ಹೊಡೆಬಿಡೋಣ ಬನ್ನಿ ಅಂತ ಕೈಡೋ ಫುಲ್ ಎಲ್ಲ ಎಂಕರೇಜ್ ಮಾಡ್ತಿದ್ದಾನೆ. ಬಟ್ ಇವರೆಲ್ಲ ಹೋಗ್ಬಿಡೋಣ ಅಂತ ಹೋಗ್ತಾ ಇದಾರೆ, ಸರಿನಾ? ಆಮೇಲೆ ನಾವು ಅಲ್ಲಿ ನೋಡ್ತೀವಿ, ಫೈನಲಿ ನನಗೆ ಖುಷಿ ಆಯ್ತು. ಯಾಕಂದ್ರೆ ಗಾರ್ಪ್ ನ ಈ ಅಟ್ಯಾಕ್ ನೋಡಿ ಮತ್ತೆ ಗಾರ್ಪ್ ಅಲ್ಲಿ ಬಂದಿದ್ ನೋಡಿ ಅಲ್ಲೇ ಇದ್ದಂತ ಡ್ರ್ಯಾಗನ್ ನೋಟಿಸ್ ಮಾಡ್ಬಿಡಿ ಡ್ಯಾಡ್ ಅಂತ ಅಂತಾರೆ. ಸೊ ಇದು ಒಂದು ದೊಡ್ಡ ಕನ್ಫ್ಯೂಸಿಂಗ್ ಥಿಯರೀಸ್ ಓಡಾಗ್ತಾ ಇತ್ತು. ಏನಪ್ಪಾ ಅಂದ್ರೆ ಆಕ್ಚುಲಿ ಲೂಫಿನ ಅಪ್ಪ ಡ್ರ್ಯಾಗನ್, ಮತ್ತೆ ಡ್ರ್ಯಾಗನ್ ಅವರ ಅಪ್ಪ ಗಾರ್ಪ್ ಆಗಿರಲ್ಲ. ಡ್ರ್ಯಾಗನ್ಗೆ ಮಗಳಿರ್ತಾಳೆ, ಆ ಮಗಳನ್ನ ಡ್ರ್ಯಾಗನ್ ಮದುವೆ ಆಗಿರ್ತಾನೆ, ಮತ್ತೆ ಡ್ರ್ಯಾಗನ್ ಲೂಫಿ ಅವರ ಅಪ್ಪ ಆಗ್ತಾನೆ ಅಂತ. ಸೊ ಈ ತರ ಹಾಕಿದ್ರು. ಬಟ್ ಇಟ್ಸ್ ನಾಟ್ ದ ಕೇಸ್ ಎನಿಮೋರ್ ಗೈಸ್. ವಿ ಫೈನಲಿ ಗಾಟ್ ಡ್ರ್ಯಾಗನ್ನೇ ಅವನ ಬಾಯಾರೆ ಗಾರ್ಪ್ ನ ನೋಡ್ಬಿಟ್ಟು ಡ್ಯಾಡ್ ಅಂತ ಕರೆದಿದ್ದಾನೆ. ಸೊ ಆ ಥಿಯರಿ ಎಲ್ಲೇ ಕ್ಲೋಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಆಗಿತ್ತು ಈ ಥಿಯರಿ ಬಗ್ಗೆ, ಕನ್ಫ್ಯೂಸಿಂಗ್ ಥಿಯರಿ ಬಗ್ಗೆ, ಕ್ರೇಜಿ ಆಗಿತ್ತು. ಮತ್ತೆ ಇವಾಗ ಬಿಗ್ ಮಾಮ್ ಗಾರ್ಪ್ ನ ತಡಿಬೇಕು ಅಂದ್ಬಿಟ್ಟು ಅವ್ರ ಮುಂದೆ ಓಡಾಗಿರ್ತಾರಲ್ಲ, ಬಿಗ್ ಮಾಮು ಝೂಸ್ ಮತ್ತೆ ಪ್ರೊಮಿಥಿಯಸ್ ಎಲ್ಲ ಸೇರಿಸ್ಬಿಟ್ಟು, ಯಾಕಂದ್ರೆ ಅವ್ಳಿಗೆ ಅಲ್ಲೇ ಹೋಮಿಸ್ ಎಲ್ಲ ಇದ್ರು ಅವಾಗ. ಸೊ ಇಬ್ರು ಸೇರಿಸ್ಬಿಟ್ಟು ಒಂದು ಫೀಕ್ವೇರ್ ಬ್ಲಿಟ್ಸ್ ಅಂತ ಒಂದು ಲೇಸರ್ ದೊಡ್ಡ ಬ್ಲಾಸ್ಟ್ ತರ ಮಾಡ್ತಾಳೆ ಗಾರ್ಪ್ ಸೈಡ್ ಅಲ್ಲಿ. ಗೆಟ್ ರೆಡಿ ಗೈಸ್, ಬ್ಯಾಡ್ ಆಸ್ ಅಂದ್ರೆ ಏನು ಅಂತ ಇವಾಗ ಗೊತ್ತಾಗ್ತಿದ್ವಿ. ಯಾಕಂದ್ರೆ ಗಾರ್ಪ್ಗೆ ಈ ದೊಡ್ಡ ಇಂಪ್ಯಾಕ್ಟ್, ಅವಳು ಝೂಸು ಮತ್ತೆ ಪರ್ಮಿಥಿಯಸ್ ಎಲ್ಲಾ ಸೇರಿಸ್ಬಿಟ್ಟು ಅವಳೊಂದು ದೊಡ್ಡ ಲೇಸರ್ ತರ ಮಾಡಿಕೊಂಡು ದೊಡ್ಡ ಇಂಪ್ಯಾಕ್ಟ್ ನ ಮಾಡ್ತಾಳೆ ಗಾರ್ಪ್ ಮೇಲೆ. ಹೌದು, ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾಳೆ ಗಾರ್ಪ್ ಮೇಲೆ. ಆ ಹೋಗಿ ಹೆಂಗ್ ಹೊಡೆಯುತ್ತೆ ಅಂದ್ರೆ ಡೈರೆಕ್ಟ್ ಗಾರ್ಪ್ ಮುಖಕ್ಕೆ ಹೊಡೆಯುತ್ತದು, ಡೈರೆಕ್ಟ್ ಗಾರ್ಪ್ ಮುಖಕ್ಕೆ ಹೊಡೆಯುತ್ತೆ. ಅಂಡ್ ಇಟ್ ವಾಸ್ ಟೋಟಲ್ ಬ್ಲಾಸ್ಟ್, ಬಿಜಾರ್ ಅಂತಾನೆ ಹೇಳ್ತೀನಿ. ಬ್ಲಾಸ್ಟ್ ಯಾವ ರೇಂಜ್ ಆಗಿದೆ ಅಂದ್ರೆ ಗಾರ್ಪ್ ಇದ್ದ ಕಡೆ ಸುತ್ತಮುತ್ತ ಮರೀನ್ಸ್ ಎಲ್ಲ ಗಾರ್ಪ್ ಆಡ್ಮೇಲೆ ವಯಸ್ಸಲ್ಲಿ ಗಾರ್ಪ್ ಗಾರ್ಪ್ ಅಂತ ಅನ್ಕೊಂಡು ಏನಾಗ್ಬಿಡುತ್ತೋ ಅವನ್ಗೆ ಅಂತ ಆತರ ಅನ್ಕೊಂಡು ಎಲ್ಲ ಹಿಂದೆ ಸರ್ಕೋತಾ ಇದಾರೆ. ಕ್ರೇಜಿಯಾಗಿ ಆಗಿದೆ ಬ್ಲಾಸ್ಟ್ ಮಾತ್ರ, ಇಂಪ್ಯಾಕ್ಟ್ ಮಾತ್ರ. ಅಂಡ್ ದೊಡ್ಡ ಬ್ಲಾಸ್ಟ್ ಹೆಂಗಾಗಿದೆ ಅಂದ್ರೆ
ಇಡೀ ಐಲ್ಯಾಂಡ್ ಅಲ್ಲಿ ಇರೋರು ಎಲ್ಲರೂ ನೋಡ್ಬೋದು ಆ ಬ್ಲಾಸ್ಟ್ ಹೇಗಿರುತ್ತೆ ಅಂತ. ಯಾಕಂದ್ರೆ ಇಲ್ಲಿ ನಾವು ಇವಾನ್ಕಾವ್ ಮತ್ತೆ ಕೂಮಾ ಎಲ್ಲ ನೋಡ್ತಾ ಇದ್ದಾರೆ. ಇದು ಏನ್ ನಡೀತಾ ಇದೆ ಗುರು ಈ ಐಲ್ಯಾಂಡ್ ಅಲ್ಲಿ, ಯಪ್ಪ ಏನದು ಅಂತ ಫುಲ್ ಎಲ್ಲ ಬ್ಲಾಸ್ಟ್ ಕಡೆ ನೋಡ್ತಾ ಇದ್ದಾರೆ. ಮತ್ತೆ ಅದೇ ಟೈಮ್ ನ ಯೂಸ್ ಮಾಡ್ಕೊಂಡು ಇದೇ ನಮ್ ಸರಿಯಾದ ಟೈಮು, ಬೇಗ ನಾವೆಲ್ಲ ಹೆಲ್ಪ್ ಮಾಡ್ಬೇಕು ಅಂತ ನಾವೆಲ್ಲ ನಮ್ಮ ಕೆಲಸ ನೋಡ್ಕೋಬೇಕು ಅಂದ್ಬಿಟ್ಟು ಅವರೆಲ್ಲ ಅವ್ರ ಕೆಲಸ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಅಂಡ್ ದಟ್ಸ್ ಲೈಕ್ ಅನ್ ಇಂಪ್ಯಾಕ್ಟ್. ಅಂಡ್ ಈ ಬ್ಲಾಸ್ಟ್ ಆಗಾದ್ಮೇಲೆ ಆ ಬ್ಲಾಸ್ಟ್ ಅಲ್ಲಿ ಸ್ಮೋಕ್ ಇರುತ್ತಲ್ಲ, ಆ ಸ್ಮೋಕ್ ಒಳಗಡೆಯಿಂದ ಕಾರ್ಪ್ ನ ಸಿಲ್ವರ್ವೆಟ್ ಬರುತ್ತೆ. ದ ಬಿಗ್ ಹಲ್ಕಿಂಗ್ ಡ್ಯೂಡ್ ಕಾರ್ಪ್, ಅವನ ಬ್ಲ್ಯಾಕ್ ಅಲ್ಲಿ ಸಿಲ್ವರ್ವೆಟ್ ಹಾಕಿದ್ದಾರೆ, ಮತ್ತೆ ಸ್ಮೈಲ್ ಮಾಡ್ಕೊಂಡು ಅವ್ನ ವೈಟ್ ಎಲ್ಲ ಬರ್ತಾ ಇದೆ, ಸರಿನಾ. ಅಂಡ್ ಅವನು ಹೇಳ್ತಾನೆ, ದಿಸ್ ಇಸ್ಂಟ್ ಈವನ್ ಹಾಟ್ ಎನಫ್ ಟು ಕುಕ್ ಎ ಪ್ರೈಮ್ ರಿಬ್ ಲೆಲೆನ್ ಅಂತ ಹೇಳ್ತಾನೆ. ಇದು ಬ್ಯಾಡಾಸ್ ಆದ್ರೆ. ಅಂಡ್ ಇದಕ್ಕೆ ಬಿಗ್ ಬಾಮ್ ನ ರಿಯಾಕ್ಷನ್ ಏನಿತ್ತು ಗೊತ್ತಾ? ಫಕ್ ಓಡ್ತಾ ಬಿದ್ದಾಳೆ ಬಿಗ್ ಬಾಮ್. ದಟ್ಸ್ ವಾಟ್ ಗಾಡ್ಸ್ ಡು. ಅಂಡ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಸಮ್. ಯಾಕಂದ್ರೆ ನೀವು ನೆನ್ಪಿಟ್ಕೋಬೇಕು, ಬಿಗ್ ಬಾಮ್ ನಾರ್ಮಲ್ ಅಟ್ಯಾಕ್ ಅಂತೂ ಮಾಡಲ್ಲ. ಯಾಕಂದ್ರೆ ಬಿಗ್ ಬಾಮ್ ಪ್ರೈಮ್ ಬಿಗ್ ಬಾಮ್ ಇರೋದು. ಅಂಡ್ ಗಾರ್ಪ್ ಕೂಡ ಪ್ರೈಮ್ ಗಾರ್ಪ್ ಸಿಕ್ಕಿರೋದು ನಮ್ಗೆ. ಬಿಗ್ ಬಾಮ್ ಗಾರ್ಪ್ ಮೇಲೆ ಹೊಡೆಯೋದಕ್ಕೆ ನನಗೆ ಪೂರ್ತಿ ಪವರ್ ಏನ್ ಬೇಕಾಗಿಲ್ಲ, ನನ್ನ ಹಾಫ್ ಪವರ್ ಅಲ್ಲೇ ಅಥವಾ 20% ಪವರ್ ಅಲ್ಲೇ ನಾನು ಹೊಡೆದಾಕ್ಬಿಡ್ತೀನಿ ಇವನ್ನ ಅಂದ್ಬಿಟ್ಟು ಆ ತರ ಲೇಸರ್ ಎಲ್ಲ ಅಥವಾ ಬ್ಲಾಸ್ಟರ್ ಎಲ್ಲ ಮಾಡಿರಲ್ಲ. ಸೊ ಅವಳ 100% ನ ಕೊಟ್ಟಾದ್ಮೇಲೆ ಅವಳಿಗೆ ಈ ತರ ರಿಯಾಕ್ಷನ್ ಬರ್ತಾ ಇರೋದು. ಸೊ ನಿಮ್ 100% ಕೊಟ್ಟಾದ್ಮೇಲೆ ನಿಮ್ ವರ್ಕ್ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಫಕ್ ಅಂದ್ಬಿಟ್ಟು ಹೊರಡೋಗ್ತೀರಾ ತಾನೆ. ಅದೇ ತರನೇ ಬಿಗ್ ಬಾಮ್ ಮಾಡಿರೋದು. ನಿಮ್ಮ 100% ನಿಮ್ ಪವರ್ ನ ಹಾಕಿ ಆ ಬ್ಲಾಸ್ಟ್ ನ ಮಾಡಿದ್ರ. ಬಟ್ ಕಾರ್ಪು ಇದೇನೇನು ಇಲ್ಲ ಅನ್ಬಿಟ್ಟು ಅದರಿಂದ ಸ್ಮೋಕ್ ಇಂದ ನಡ್ಕೊಂಡ್ ಬಂದ್ರೆ ಹೇಗಿರುತ್ತೆ ಅದೇ ಆಗಿರೋದಿಲ್ಲಿ. ಇದೆಲ್ಲ ನನ್ ಕೈ ನಡೆಯಕ್ಕಾಗಲ್ಲ, ಇದೆಲ್ಲ ನನ್ ಕೈ ಹತ್ರ ಹೊಡ್ಕಾಗಲ್ಲ ಬಿಗ್ ಮಾಮ್ ಲೇನ್ ಅನ್ಬಿಟ್ಟು ಕಾರ್ಪ್ ಸ್ಮೋಕ್ ಅಲ್ಲಿ ಬ್ಯಾಡ್ ಆಸ್ ಆಗಿ ವಾಕ್ ಮಾಡ್ಕೊಂಡ್ ಬರ್ತಾನೆ. ಕ್ರೇಜಿ, ದಟ್ ಫಸ್ಟ್ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಓ ಮೈ ಗಾಡ್. ಆಮೇಲೆ ಇದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ಮ್ಯಾಫಿ ಏನಿದ್ದಾಳೆ, ಮ್ಯಾಫಿ ಒಂದ್ ಪಾಪುನ ಇಟ್ಕೊಂಡು ಇವಾಗ ನೋಟಿಸ್ ಮಾಡ್ಬೇಕಾಗಿರೋದು, ಆ ಮ್ಯಾಫಿ ಕೈಲಿರೋ ಶ್ಯಾಮ್ರಾಕು ಅಳ್ತಾ ಇದ್ದಾನೆ. ಹೌದು, ನೋಡ್ತಿದ್ರೆ ಅಳ್ತಾ ಇದ್ದಾನೆ. ಸೊ ಅವರಿಬ್ರು ಒಟ್ಟಿಗೆ ಇದ್ದಾಗ, ಡ್ರ್ಯಾಗನ್ ಹತ್ರ ಇದ್ದಾಗ ಅವರಿಬ್ರು ಅಳ್ತಾ ಇರ್ಲಿಲ್ಲ. ಬಟ್ ಇವಾಗ ಶಾಂಕ್ಸು ನಾಕ್ಔಟ್ ಆಗಿದ್ದಾನೆ, ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ, ಅವ್ನಿಗೆ ಅಳಕ್ ಬರ್ತಾ ಇಲ್ಲ. ಬಟ್ ಶ್ಯಾಮ್ರಾಕು ಎದ್ದಿದ್ದಾನೆ, ಅವನು ಮ್ಯಾಫಿ ಕೈಯಲ್ಲಿ ಇದ್ಕೊಂಡೆ ಅಳ್ತಾ ಇದ್ದಾನೆ ಅಂತ. ಅವನು ಫುಲ್ ಅಳ್ತಾ ಇದ್ದಾನೆ. ದಟ್ ವಾಸ್ ಅ ಕ್ಲೇಸ್. ಮತ್ತೆ ಮ್ಯಾಫಿ ಹೇಳ್ತಾಳೆ, ಓ ಈ ಬ್ಲಾಸ್ಟ್ ಈ ತರ ಎಲ್ಲ ನೋಡ್ತಾ ಇದ್ರೆ, ಈ ಮೆಸೇಜ್ ನೋಡ್ತಾ ಇದ್ರೆ ಮೋಸ್ಟ್ಲಿ ಆ ಕಿಡ್ನಾಪ್ ಮಾಡಿರೋನು ಸತ್ತೋಗಿದ್ದಾನೆ ಅಂತಾನೆ ಅನ್ಸುತ್ತೆ, ಏನೂ ಆಗಿಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ಸಜೆಸ್ಟ್ ಮ್ಯಾಫಿ ನೀನು ಬೇಗ ಬಂದ್ಬಿಡು ನಮ್ಮ ಹತ್ರ, ಯಾಕಂದ್ರೆ ಗಾರ್ಲಿಂಗ್ ಗೊತ್ತಾಗಕ್ಕಿಂತ ಮುಂಚೆ ಪಾಪು ಇಲ್ಲಿ ಇರಬೇಕು. ಸೊ ಬೇಗ ಬಂದ್ಬಿಡು ಅಂತ ಹೇಳ್ತಾನೆ. ಸೊ ಅವಳಿಗೆ ಇನ್ನೂ ಗೊತ್ತಿಲ್ಲ ಪಾಪು ಇಬ್ರು ಇರೋದು ಒಬ್ಳೆ ಅಲ್ಲ ಅಂತ. ಒಬ್ಳೆ ಪಾಪು ಎತ್ಕೊಂಡು ಓಡ್ತಾ ಇದ್ದಾಳೆ. ಸೊ ಅವಾಗ ಡ್ರ್ಯಾಗನ್ ಶಾಂಕ್ಸ್ಗೆ, ಬೇಬಿ ಶಾಂಕ್ಸ್ಗೆ ಹೇಳ್ತಾನೆ, ಓ ಸಾರಿ, ನಿನ್ ತಮ್ಮನ ಅಣ್ಣನ ಬಚ್ಕೊಂಡ್ ಮಾಡಕ್ಕಾಗಿಲ್ಲ, ನಿನ್ ಟ್ವಿನ್ ಬ್ರದರ್ ಬಚ್ಕೊಂಡ್ ಮಾಡಕ್ಕಾಗಿಲ್ಲ, ನಾನು ಇವಾಗ ಸ್ವೇರ್ ಮಾಡ್ತೀನಿ, ನಿನ್ನ ಏನೇ ಆದ್ರೂ ಪರವಾಗಿಲ್ಲ, ನಿನ್ನ ಒಬ್ಬನ ಕಾಪಾಡ್ತೀನಿ ನಾನು ಅಂದ್ಬಿಟ್ಟು ಡ್ರ್ಯಾಗನ್ ಆ ಶಾಂಕ್ಸ್ ಪಾಪುನ ಇಟ್ಕೊಂಡು ಓಡ್ತಾ ಬಿಟ್ಟಿದ್ದಾನೆ. ಸೊ ಇದಿಷ್ಟು ಆಗಿತ್ತು. ನೆಕ್ಸ್ಟ್ ಆಮೇಲೆ ನಾವು ಮ್ಯಾನ್ಮೈರ್ ಫ್ಯಾಮಿಲಿನ ಗುಂಕೋ ಪಕ್ಕದಲ್ಲಿರುವಂತ ಒಂದು ಹುಡುಗಿ, ಯಾವ್ದು ದೊಡ್ಡ ಹ್ಯಾಟ್ ಹಾಕೊಂಡಿರ್ತಾಳಲ್ಲ ಅವಳು, ಇವಾಗ ಈ ಟೂರ್ನಮೆಂಟ್ ಅನ್ನ ನಿಂತೋಯ್ತು ಅಂದ್ಬಿಟ್ಟು ಅವಳು ಸುಮ್ಮನೆ ಆಗಿಲ್ಲ. ಟೂರ್ನಮೆಂಟ್ ನಿಂತು ಸರಿನೇ, ನಿಂತಿಲ್ಲ ಅಂದ್ರೂ ಸರಿನೇ, ನಾನು ಯಾರನ್ನೂ ಉಳಿಸಲ್ಲ ಅಂದ್ಬಿಟ್ಟು ಅವಳ ಗನ್ನ ತಗೊಂಡು ಎಲ್ಲಾ ಸ್ಲೇವರ್ಸ್ನು ಸುಟ್ಟಿ ಸಾಯಿಸ್ತಾ ಇದ್ದಾಳೆ. ಟೂರ್ನಮೆಂಟ್ ನಿಂತೋಗಿದೆ, ಎಲ್ಲ ಇವಾಗ ತಪ್ಪಿಸ್ಕೊಳಕ್ಕೆ ಎವ್ಯಾಕ್ಯುವೇಟ್ ಆಗಿ ನೋಡ್ತಾ ಇದ್ದಾರೆ. ಬಟ್ ಇವಳು ಮಾತ್ರ ಎಲ್ಲಾರನ್ನು ಶೂಟ್ ಮಾಡ್ತಿದ್ದಾಳೆ. ಟೂರ್ನಮೆಂಟ್ ನಿಂತಿದ್ರು ಇಟ್ ವಾಸ್ ಟೋಟಲ್ ಮ್ಯಾಡ್ನೆಸ್. ಕ್ರೇಜಿ ಆಗಿತ್ತು. ಮತ್ತಿವಾಗ ನಾವು ಇವಾಗೆಲ್ಲ ನೇವಿ ಅಡ್ವಾನ್ಸ್ ಇವಾಗ ಎಲ್ಲ ರಿಪೋರ್ಟ್ ಮಾಡ್ತಾ ಇದಾರೆ ಹೆಡ್ ಕ್ವಾರ್ಟರ್ಸ್ಗೆ. ಏನಪ್ಪಾ ಅಂದ್ರೆ ಇವಾಗ ನಾವು ಒಂದು ಮ್ಯಾಪ್, ಲಿಟಲ್ ಮ್ಯಾಪ್ ನೋಡ್ತೀವಿ. ಹೇಗೆ ಅಂದ್ರೆ ಗಾಡ್ ವ್ಯಾಲಿಲಿ ನಿಮ್ಗೆ ಗಮನ ಗೊತ್ತಲ್ವಾ, ದೊಡ್ಡ ದೊಡ್ಡ ಮಧ್ಯದಲ್ಲಿ ದೊಡ್ಡದಾಗಿ 2 ಬೆಟ್ಟ ಇದೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ಆ ಸೆಂಟರ್ ಅಲ್ಲೇ ಎಲ್ಲ ಇವಾಗ ಫಂಕ್ಷನ್ ಇದು ಇಂಟ್ರೊಡ್ಯೂಸ್ ಎಲ್ಲ ಮಾಡಿದ್ದು ಡ್ರ್ಯಾಗನ್ಸ್ ಎಲ್ಲ ಫುಲ್ ಎಲ್ಲ ಆರ್ಗನೈಸೇಷನ್ಸ್ ಎಲ್ಲ ಅಲ್ಲಿ ನಡೀತಾ ಇರೋದು. ಅಲ್ಲಿಂದಾನೆ ಎಲ್ಲ ಸ್ಟಾರ್ಟ್ ಆಗಿರೋದು. ಈ ಹಂಟಿಂಗ್ ಕಾಂಪಿಟೇಷನ್ ಅಲ್ಲಿಂದಾನೆ ಸ್ಟಾರ್ಟ್ ಆಗಿರೋದು, ಆ ಮಧ್ಯದಿಂದಾನೆ. ಸೊ ಆ ಮಧ್ಯದಲ್ಲೂ ಆ ಕಡೆಯಿಂದ ಈ ಕಡೆ ಓಡಕ್ಕೆ ದಾರಿ ಇದೆಯಲ್ಲ, ಆ ದಾರಿ ಫಸ್ಟ್ ಮೇಲ್ಗಡೆಯಿಂದ ಅದು ನಾರ್ತ್ ವೆಸ್ಟ್, ಕೆಳಗಡೆಯಿಂದ ಸೌತ್ ಈಸ್ಟ್. ಸೊ ಇವಾಗ ಏನಾಗಿದೆ ಅಂದ್ರೆ ರಾಜರು ಆ ಕಡೆಯಿಂದ ಬರ್ತಾ ಇದ್ದಾನೆ, ಮತ್ತೆ ರಾಕ್ಸ್ ಪೈರೇಟ್ಸ್ ಈ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಅವರಿಬ್ರು ಆ ಕಡೆಯಿಂದ ಸಂದಿಂದ ಇವರು, ಈ ಕಡೆ ಸಂದಿಂದ ಇವರು ಮಧ್ಯದಲ್ಲಿ ಮೀಟ್ ಆಗ್ತಾರೆ ಅಂತ ಹೇಳ್ತಾರೆ, ರಿಪೋರ್ಟ್ ಬರ್ತಾ ಇದೆ. ಮತ್ತೆ
ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಆ ಕಡೆಯಿಂದ ತಪ್ಪಿಸ್ಕೊತಾ ಇದ್ದಾರೆ, ಇನ್ನೊಂದ್ ಕಡೆಯಿಂದ ತಪ್ಪಿಸ್ಕೊತಾ ಇದ್ದಾರೆ. ಇದಿಷ್ಟು ಒಂದು ಲಿಟಲ್ ಆಗಿ ಮ್ಯಾಪ್ ಅಲ್ಲಿ ಯಾರೆಲ್ಲಿದ್ದಾರೆ ಅಂತ ತೋರಿಸಿದ್ದಾರೆ. ರಾಜರ್ ಪೈರೇಟ್ಸ್ ನಾರ್ತ್ ವೆಸ್ಟ್ ಇಂದ ಬರ್ತಾ ಇದ್ದಾರೆ, ರಾಕ್ಸ್ ಪೈರೇಟ್ಸ್ ಸೌತ್ ಈಸ್ಟ್ ಇಂದ ಹೋಗ್ತಾ ಇದ್ದಾರೆ. ಇವರೆಲ್ಲ ಮಧ್ಯದಿಂದ ಹೋಗಿ ಮೀಟ್ ಆಗ್ತಾರೆ. ಮಧ್ಯದಲ್ಲಿ ಎಲ್ಲಿ ಎಲ್ಲಾ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಅಲ್ಲೇ ಇವರಿಬ್ರು ಹೋಗಿ ಮೀಟ್ ಆಗ್ತಾರೆ ಅಂತ ಇವೆಲ್ಲ ರಿಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಇಟ್ ವಾಸ್ ಟೋಟಲ್ ಮ್ಯಾಡ್ನೆಸ್. ಮತ್ತೆ ಎಲ್ಲ ಮರೀನ್ಸ್ ಮತ್ತೆ ಯಾರು ದೊಡ್ಡ ದೊಡ್ಡ ಗಾರ್ಡನೆಟ್ಸ್ ಎಲ್ಲ ಹೇಳ್ತಾ ಇದಾರೆ, ಓಹ್ ಪ್ರೈಸಸ್ ಎಲ್ಲ ಇಲ್ಲ ಆಚೆನೆ ಇದೆ, ಪೈರೇಟ್ಸ್ ಎಲ್ಲ ಬಂದ್ಬಿಡ್ತಾರೆ, ನೀವೆಲ್ಲ ಅಟ್ಲೀಸ್ಟ್ ಎಲ್ಲ ಮಾಮೂಲಿ ಶಾಕಿನಾದ್ರೂ ನೀವು ಎಲ್ಲ ಬೇಡ ಒಳಗಡೆ ಎಲ್ಲ ತಿರ್ಬೇಕು, ಯಾಕಂದ್ರೆ ನಮ್ಮ ಎಲ್ಲ ಟ್ರೆಷರ್ಸ್ ಎಲ್ಲ ಫುಲ್ ಎಲ್ಲ ಕಾಣಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಶಾಕಿನ ತೆಗೆದವರು ಬೇಗ ಒಳಗಡೆ ಇಕ್ಕಿ, ಯಾಕಂದ್ರೆ ಇಲ್ಲೆಲ್ಲ ಫುಲ್ ಎಲ್ಲ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ, ಫೈಟ್ ಎಲ್ಲ ಆಗ್ತಾ ಇದೆ. ಸೊ ಶಾಕಿನ ನಾವು ಇಲ್ಲ ಆಚೆ ಇಟ್ಕೊಂಡ್ರಕ್ಕಾಗಲ್ಲ, ಎಲ್ಲ ಬೇಗ ಎಲ್ಲ ಒಳಗಡೆ ಕರ್ಕೊಂಡು ನಡೀರಿ ಅಂತ ಹೇಳ್ತಾರೆ. ಅಂಡ್ ಅಲ್ಲಿ ನಾವು ನೋಡ್ತೀವಿ ಶಾಕಿನ ನೋಡ್ಬಿಟ್ಟು ಎಲ್ಲಾ ರಾಕ್ಸ್ ಪೈರೇಟ್ಸ್ ಓಡ್ತಾ ಬಿದ್ದಿದ್ದಾರೆ. ರಾಕ್ಸ್ ಪೈರೇಟ್ಸ್ ನಾನ್ ಕಾಪಾಡ್ತೀನಿ ಶಾಕಿನ, ನಾನ್ ಕಾಪಾಡ್ತೀನಿ ಶಾಕಿನ, ನಾನ್ ಕಾಪಾಡ್ತೀನಿ ಶಾಕಿನ ಅಂತ ಅವರೆಲ್ಲ ಫೈಟ್ ಆಡ್ಕೊಂಡಿಲ್ಲ, ನಾನು ಅಂದ್ಕೊಂಡಿಲ್ಲ, ಅವರೆಲ್ಲ ಜಗಳ ಆಡ್ಕೊಂಡು ರಾಕ್ಸ್ ಪೈರೇಟ್ಸ್ ಎಲ್ಲ ಓಡ್ಕೊಂಡ್ ಬರ್ತಾ ಇದ್ದಾರೆ ಶಾಕಿನ ಕಾಪಾಡೋದಿಕ್ಕೆ. ಬಟ್ ಇವಾಗ ಶಾಕಿನ ಕರ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಕೂಡಾಕಿದ್ದಾರೆ, ಸರಿನಾ? ರೂಮ್ ಅಲ್ಲಿ ಕೂಡಾಕಿದ್ದಾರೆ. ಮತ್ತೆ ನೆನಪಿರ್ಲಿ, ಶಾಕಿ ಒಬ್ಳು ನಾರ್ಮಲ್ ಹುಡುಗಿ ಅಲ್ಲ, ಅಂದ್ರೆ ಹೆಲ್ಪ್ಲೆಸ್ ಆಗಿರೋ ಹುಡುಗಿ ಅಲ್ಲ. ಅದು ಅಯ್ಯೋ ನನ್ ಕಿಡ್ನಾಪ್ ಮಾಡ್ಬಿಟ್ರು, ಅಯ್ಯೋ ನನ್ಗೆಲ್ಲ ಹೊಡಿತಾರೆ, ಅಯ್ಯೋ ನನಗೆಲ್ಲ ಆಗೋಯ್ತು, ನಾನು ಸತ್ತಿದ್ದೀನಿ ಅಂತ ಆತರ ಹುಡುಗಿ ಅಲ್ಲ. ಅವಳು ಕ್ಯಾಪ್ಟನ್ ಆಗಿದ್ಲು ಕೂಜಾ ಪೈರೇಟ್ಸ್ಗೆ, ಮತ್ತೆ ಎಂಪ್ರೆಸ್ ಆಗಿದ್ಲು ಕೂಜಾಗೆ, ಸೊ ಅಮೆಜಾನ್ ಲಿಲ್ಲಿಗೆ. ಸೊ ಅದಕ್ಕೋಸ್ಕರ ಅವಳು ಪೈರೇಟ್, ಅವಳು ಕೂಡ ಫೈಟ್ ಮಾಡ್ಬೋದು. ಸೊ ಇವಾಗ ಅವಳನ್ನ ಕೂಡಾಕಿದ್ರೆ, ಒಂದು ಮರಿನ ಕರ್ಕೊಂಡೋಗಿ ಅವಳನ್ನ ಕೂಡಾಕಿದ್ದಾರೆ. ಬಟ್ ಅವಳನ್ನ ಚೈನ್ಡ್ ಆಗಿ ಕಟ್ಟಿದ್ರು, ಅವಳನ್ನ ಚೈನ್ಡ್ ಅಪ್ ಮಾಡಿ ಕಟ್ಟಿದ್ರು, ಅವಳು ಅಲ್ಲಿದ್ದಂತ ಎಲ್ಲಾ ಮರೀನ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಹೊಡೆದಾಕಿದ್ದಾಳೆ. ಹೌದು, ಅವಳು ಚೈನ್ಡ್ ಅಪ್ ಆಗಿ ಕಟ್ಟಾಕಿದ್ರು ಅವಳು ಕಾಲ್ ಲೆಗ್ಸ್ ನ ಯೂಸ್ ಮಾಡಿ ಎಲ್ಲಾರನ್ನು ಧ್ವಂಸ ಮಾಡಿ ಹೊಡೆದಾಕಿದ್ದಾಳೆ. ಎಲ್ಲಾ ಮರೀನ್ಸ್ ನಾಕ್ಔಟ್ ಆಗಿ ಬಿದ್ದಾರೆ. ಮತ್ತೆ ಅಲ್ಲಿ ಏನ್ ನಡೀತಿದೆ ಅಂತ ಅಲ್ಲಿಗೆ ಬರ್ತಾನೆ ಸಮರ್ಸ್ ಹಿಮ್ಸೆಲ್ಫ್. ಸಮರ್ಸ್ ಬರ್ತಾನೆ. ಮತ್ತೆ ಇವಾಗ ನಮ್ಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ಸಮರ್ಸ್ ಮತ್ತೆ ಶಾಕು ಯಾಕು ಮಧ್ಯದಲ್ಲಿ. ಸೊ ನನಗೆ ಯಾರು ಹೇಳ್ಬೇಡಿ, ಇವಳೇ ಇವ್ರನ್ನೆಲ್ಲ ಹೊಡೆದಾಕಿರೋದು, ಈ ಚೈನ್ಡ್ ಅಪ್ ಲೇಡಿನೇ ಇವ್ರನ್ನೆಲ್ಲ ಹೊಡೆದಾಕಿರೋದು ಅಂತ ಹೇಳ್ಬೇಡಿ ಅಂತ ಅವ್ನಿಗೆ ಕೋಪ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ಜನ ಇದ್ರು ಇವಳು ಚೈನ್ಡ್ ಅಪ್ ಆಗಿ ಇವ್ರನ್ನು ಹೊಡೆಸ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಅಂತ ಅವ್ನಿಗೆ ಕೋಪ ಬರ್ತಾ ಇದೆ. ಸೊ ಇದಾದ್ಮೇಲೆ ಶಾಕು ಯಾಕೋ ಹೇಳ್ತಾಳೆ, ಹಾ ಆಚೆ ಪೈರೇಟ್ಸ್ ಎಲ್ಲ ಬಂದು ಸಕ್ಕಾಪಟ್ಟೆ ಗಲಾಟೆ ಮಾಡ್ತಿರ್ಬೇಕಲ್ಲ ಅಂತ ಅವಳ ಹತ್ರ ಸ್ಮೈಲ್ ಮಾಡಿ ಆತರ ಹೇಳ್ತಾಳೆ. ಹಂಗಂದ್ರೆ ಅದನ್ನೆಲ್ಲ ಕೇಳಿ ನೀನು ಕ್ಯೂಟು, ನಿನಗೋಸ್ಕರ ಎಲ್ಲ ಬರ್ತಾರೆ ಅಂತ ಅನ್ಕೊಂಡ ಅನ್ಬಿಟ್ಟು ಸಮರ್ಸ್ ಬಂದು ಶಾಕು ಯಾಕು ಕಪಾಳಕ್ಕೆ ಹೊಡಿತಾನೆ. ಅಂಡ್ ಇಂಟ್ರೆಸ್ಟಿಂಗ್ ಇದು ಯಾಕೆ ಅಂದ್ರೆ, ಸಮರ್ಸ್ ಹೇಗೆ ಕಪಾಳಕ್ಕೆ ಹೊಡಿತಾನೋ ಶಾಕು ಯಾಕು ಅವಳ ಕಪಾಳಕ್ಕೆ ಹೊಡೆದ ತಕ್ಷಣ ಅವಳು ಹಿಂಗ್ ಬಗ್ತಾಳೆ. ಮತ್ತೆ ಆ ಸ್ಲ್ಯಾಪ್ ನ ಯೂಸ್ ಮಾಡ್ಕೊಂಡು ಅವಳ ಕಾಲ್ನ ತೆಗೆದು ಸಮರ್ಸ್ ಭುಜಕ್ಕೆ ಹೊಡಿತಾಳೆ. ಅಂಡ್ ಇಟ್ ವಾಸ್ ಲೈಕ್ ಎ ಕಾಂಬಿನೇಷನ್, ಸರಿನಾ? ಅವಳಿಗೆ ಅದು ಟೈಮಿಂಗ್ ಸೂಪರ್ ಆಗಿತ್ತು. ಸಮರ್ಸ್ ಹೇಗೆ ಹೊಡಿತಾನೆ, ಅವಳು ಅದನ್ನೇ ಅವಳಿಗೆ ಮಗದನ್ನೇ ಯೂಸ್ ಮಾಡ್ಕೊಂಡು ಅವಳು ಕಾಲ್ ತಗೊಂಡು ಸಮರ್ಸ್ ಭುಜಕ್ಕೆ ಹೊಡಿತಾಳೆ. ಅಂಡ್ ಅದು ಎಷ್ಟು ಸಖತ್ ಪವರ್ಫುಲ್ ಆಗಿತ್ತು ಅಂದ್ರೆ, ಅದು ಸಮರ್ಸ್ಗೆ ಪೇನ್ ತರಿಸಿದೆ. ಹೌದು, ಲಿಟ್ರಲ್ ಪೇನ್ ತರಿಸಿದೆ. ಯಾಕಂದ್ರೆ ನಾವು ಗಾಡ್ ಸೆಟ್ಸ್ ನೋಡ್ಬೇಕು, ಅವ್ರಿಗೆ ಅಷ್ಟಾಗಿ ಪೇನ್ ಆಗಲ್ಲ. ಸೊ ಇವಳು ಹೊಡೆದಿರೋ ಏಟ್ಗೆ ಕಾಲಿಂದ ಅವನಿಗೆ ಭುಜ ಮೂಳೆ ಎಲ್ಲ ಮುರಿದೋಗಿದೆ ಅಂತ ಅನ್ಸುತ್ತೆ. ಅಂಡ್ ಅಬ್ಸಲ್ಯೂಟ್ಲಿ ಅವ್ನು ರಿಜನರೇಟ್ ಆಗೋದು ಮುಂದಕ್ಕೆ. ಬಟ್ ಅವಳು ಹೊಡೆದಿರೋ ಇಂಪ್ಯಾಕ್ಟ್ ಆ ತರ ಇತ್ತು ಅಂತ ಹೇಳ್ತಾ ಇರೋದು ನಾನು, ಸರಿನಾ? ಆ ತರ ಇದೆ. ಮತ್ತೆ ಅವನಿಗೆ ಹೊಡೆಸ್ಕೊಂಡಿದ್ ನೋಡಿ ಅವನಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತು. ಶಾಕಿನ ಹೊಡ್ಕೊಂಡಿದ್ ಕಾಲಿಡ್ಕೊಂಡು ಅವನ ಕತ್ತಿ ತಗೊಂಡು ಒಂಥರ ತೀಳ್ತಾನೆ, ಸರಿನಾ? ಫುಲ್ ಕಟ್ ಮಾಡಲ್ಲ, ಬಟ್ ಗಾಯ ಮಾಡ್ತಾನೆ ಕಾಲಿಗೆ. ಇವಾಗ ಶಾಕಿ ಕಾಲೆಲ್ಲ ಬ್ಲಡ್ ಆಗಿದೆ, ಅವಳು ಹೆಲ್ಪ್ಲೆಸ್ ಆಗಿ ಬಿದ್ದಿದ್ದಾಳೆ. ಮತ್ತೆ ಇವಾಗ ಹೇಳ್ತಾನೆ ಶಾಕು, ಅಂದ್ರೆ ಸಮರ್ಸ್ ಹೇಳ್ತಾನೆ, ಯಾಕಂದ್ರೆ ನಮ್ಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟಿದೆ, ಇವಳು ನನಗೆ ಹೊಡಿತಲ್ಲ, ಇವಳಿಗೈತೆ, ಇವಳನ್ನ ಬಿಡಲ್ಲ ಸುಮ್ನೆ ಅನ್ಬಿಟ್ಟು ಇವಾಗ ಅವನು ಹೇಳ್ತಾನೆ ಏನಪ್ಪಾ ಅಂದ್ರೆ, ಇವರೆಲ್ಲಾ ಪೈರೇಟ್ಸ್ ನಿನ್ಗೆ ಕಾಪಾಡಕ್ ಬಂದಿರ್ಬೋದು, ನೀನ್ ಸಿಕ್ಕಾಬಟ್ಟೆ ಪಾಪ್ಯುಲರ್ ಇರ್ಬೋದು, ಇವಾಗ ಅದೇ ಪಾಪ್ಯುಲಾರಿಟಿ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾನು ನಿನ್ನ ಸುಮ್ನೆ ಬಿಡಲ್ಲ, ಇವಾಗ ಗಾರ್ಲಿಂಗ್ ನಿನ್ನ ಕ್ಲೈಮ್ ಮಾಡ್ಕೊಳ್ಳೋವರೆಗೂ ನಾನು ಸುಮ್ನೆ ಇರಲ್ಲ ಅಂತ. ಯಾಕಂದ್ರೆ ಇವಾಗ ಸಿಕ್ಕಾಬಟ್ಟೆ ಕೋಪ ಬರ್ಸುತ್ತೆ ಗಾರ್ಲಿಂಗ್ ಈ ವಿಷಯ ಗೊತ್ತಾದ್ರೆ. ಸಮರ್ಸು ಈ ತರ ಎಲ್ಲ ಮಾಡ್ತಾ ಇದ್ದಾನೆ ಶಾಕು ಯಾಕೋಗಿ ಅಂತ, ಯಾಕಂದ್ರೆ ಅವನು ನನ್ನ ವೈಫ್ ಆಗಿ ಮಾಡ್ಕೋಬೇಕು ಇವಳನ್ನ ಅಂತ ಅನ್ಕೊಂಡಿದ್ದ. ಸೊ ಅವರೆಲ್ಲ ಬಂದಿರ್ತಾರೆ, ಸರ್ ನೀವು ಈ ತರ ಎಲ್ಲ ಮಾಡ್ಬಾರ್ದು, ಗಾರ್ಲಿಂಗ್ ಈ ವಿಷಯ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಕೋಪ ಪಡ್ತಾರೆ ಅವರು ಅಂತೆಲ್ಲ ಬೇರೆ ಜನ ಎಲ್ಲ ಹೇಳ್ತಾ ಇದಾರೆ. ಬಟ್ ಅವ್ನು ಕೇಳ್ತಿಲ್ಲ, ಯಾಕಂದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಶಾಕು ಯಾಕೋ, ನಾನ್ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು, ಅದು ಸುಮ್ನೆ ಯಾಕೆ ಸಾಯಿಸಲ್ಲ, ನಿನ್ನ ಪೀಸ್ ಮಾಡಿ, ನಿನ್ನ 5-6 ಪೀಸ್ ಮಾಡಿ ಸಾಯಿಸ್ತೀನಿ,
ನಿನ್ನ ಬ್ಲಡ್ ಎಲ್ಲ ಡ್ರೈನ್ ಔಟ್ ಆಗೋವರೆಗೂ ನೋಡ್ತಿರ್ತೀನಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಎಲ್ಲ ಹೇಳ್ತಾನೆ, ಸರಿನಾ. ಮತ್ತೆ ಅಲ್ಲೆಲ್ಲ ಜನ ಎಲ್ಲ ಬರ್ತಾ ಇದಾರೆ, ಎಲ್ಲಿ ಶಾಕು ಯಾಕು ಅಂತೆಲ್ಲ ಫುಲ್ ಎಲ್ಲ ಜನ ಎಲ್ಲ ಬರ್ತಾರೆ, ಎಲ್ಲೋ ಅಂತ ಎಲ್ಲ ನೋಡ್ತಾ ಇದಾರೆ. ಬಟ್ ಇವಾಗ ನಾವು ಆಚೆ ಶಿಫ್ಟ್ ಆಗ್ತೀವಿ. ಗೋಲ್ಡಿ ರಾಜರ್ ಇವಾಗ ಕ್ಲಾಶ್ ಆಗಿರೋದು ದಿ ವೈಟ್ ಬಿಯರ್ಡ್ ಎಡ್ವರ್ಡ್ ನ್ಯೂಗೇಟ್ ಜೊತೆಗೆ. ಹೌದು, ಎಡ್ವರ್ಡ್ ನ್ಯೂಗೇಟ್ ಜೊತೆಗೆ ಕ್ಲಾಶ್ ಆಗಿದ್ದಾನೆ ಇವಾಗ ಗೋಲ್ಡಿ ರಾಜರ್. ಬಟ್ ಇವಾಗ ಇದು ನಾವು ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿದ, ಓಡನ್ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿದಂತೆ ಅವರಿಬ್ರು ಕ್ಲಾಶ್ ಆದಾಗ ಅವರಿಬ್ರು ಕತ್ತಿನೂ ಇನ್ನೂ ಟಚ್ಚೇ ಆಗಲ್ಲ. ಅವಾಗ್ಲೇ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿ ಎಲ್ಲ ಬ್ಲಾಸ್ಟ್ ಆಗಿತ್ತಲ್ಲ, ಆ ತರ ಏನಾಗಿಲ್ಲ. ಅವರಿಬ್ರು ಕತ್ತಿನೂ ಮೀಟ್ ಮಾಡುತ್ತೆ ಅಂಡ್ ಹಾಕಿ ಮಾತ್ರ ಎಲ್ಲ ಕಡೆ ಸ್ಪ್ರೆಡ್ ಜಾಬ್ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ, ಸರಿನಾ. ಅವರಿಬ್ರು ಕ್ಲಾಶ್ ಆಗ್ತಾರೆ. ಇದನ್ನ ನೋಡ್ಬಿಟ್ಟು ಶಾಕಿನ ಸೇವ್ ಮಾಡಕ್ಕೆ ಇವಾಗ ನನ್ ಕೆಲ್ಲಾಗಲ್ಲ, ಇವಾಗ ನೀನೇ ಸೇವ್ ಮಾಡ್ಬೇಕು ಅಂತ ನೋಡ್ತಾನೆ. ಅಂಡ್ ಯಾರಿಗೆ? ಅಬ್ಸಲ್ಯೂಟ್ಲಿ ಸಿಲ್ವರ್ ರೈಲಿಗೆ ನೋಡ್ತಾನೆ, ಸರಿನಾ. ಸಿಲ್ವರ್ ರೈಲಿಗೆ ನೋಡ್ಬಿಟ್ಟು ಸರಿ ಅನ್ಬಿಟ್ಟು ಸಿಲ್ವರ್ ರೈಲಿ ಇವಾಗ ಅವನ ಒಂದು ಸೋರ್ಡ್ ತಗೊಂಡು ನಾನ್ ಕಾಪಾಡ್ತೀನಿ ಎದ್ಬಿಟ್ಟು ಶಾಕು ಯಾಕು ಹತ್ರ ಎಲ್ಲಿದ್ದಾಳೆ ಅಂತ ಅವ್ರು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಇವಾಗ ಶಾಕು ಯಾಕು ಪೂರ್ತಿ ಹೆಲ್ಪ್ಲೆಸ್ ಆಗಿದ್ದಾಳೆ, ಯಾಕಂದ್ರೆ ಅವಳು ಇವಾಗ ಕೆಳಗಡೆ ಬಿದ್ದಿದ್ದಾಳೆ. ಅವಳನ್ನ ಇವಾಗ ಇನ್ನೇನು ನಿನ್ನ ತುಂಡ್ ಮಾಡಿ ಕತ್ತರಿಸ್ತೀನಿ ಅಂದ್ಬಿಟ್ಟು ಅವನ ದೊಡ್ಡ ಥ್ರೋನಲ್ಲಿ ಇಟ್ಕೊಂಡು ಒಂದು ಮುಳ್ಳಲ್ಲಿ ದೊಡ್ಡದಾಗ ಒಂದು ಸೋಡ್ ತರ ಮಾಡ್ಕೊಂಡು ಅವಳನ್ನ ಸಾಯ್ಸಕ್ಕೆ ಹೋಗ್ತಾ ಇದ್ದಾನೆ. ಅಂಡ್ ಗೆಟ್ ರೆಡಿ ಗಾಯ್ಸ್. ಸಮ್ಮರ್ಸ್ ಇವಾಗ ಫುಲ್ ಕ್ರೂಯಲ್ ಆಗಿ ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಫ್ರಮ್ ಅನ್ ಅನ್ನೋನ್ ಪ್ಲೇಸ್ ನಮಗೆ ಸೋಡಿಲ್ಲ ಎತ್ತಿಕ್ಬಿಟ್ಟಿದ್ರಿ. ಇವಾಗ ನಮ್ಗೆ ಸಿಲ್ವರ್ ರೇಲಿ ಅವನ ಬಿಗ್ ಡಬಲ್ ಸ್ಪ್ರೆಡ್ ಪೇಜ್ ಅಲ್ಲಿ ಬಂದು ಒಂದು ಸಮರ್ಸ್ಗೆ ಕ್ಲಾಶ್ ಮಾಡ್ತಾನೆ. ಅಂಡ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಯಾಕಂದ್ರೆ ಸಮ್ಮರ್ಸ್ ಇವಾಗ ಒಂಥರ ಕಾರ್ಟೂನ್ಸ್ ಅಲ್ಲಿ ತೋರಿಸ್ತಾರಲ್ಲ, ಈ ಟಾಮ್ ಅಂಡ್ ಜೆರ್ರಿ ಯಾರು ದೊಡ್ಡದಾಗ ಓಡಿದ್ರೆ ಅವರು ಬಿಲ್ಡಿಂಗ್ಸ್ ಇಂದ ಹೊಡ್ಕೊಂಡು ಹೋಗ್ತಾರಲ್ಲ, ಅವ್ರ ಬಾಡಿನೆಲ್ಲ ಕರೆಕ್ಟ್ ಪ್ರಿಂಟ್ ಆಗಿರುತ್ತಲ್ಲ ಗೋಡೆಲೆಲ್ಲ, ಆ ತರ ಪ್ರಿಂಟ್ ಹೊಡ್ಕೊಂಡು ಹೋಗಿದ್ದಾರೆ ಸಮ್ಮರ್ಸ್ ಸ್ಕಾಪರ್ ಗಬಾನ್ ನ ಸ್ಟ್ರೈಕ್ಗೆ. ಓ ಮೈ ಗಾಡ್, ನಾನು ಅನ್ಕೊಂಡಿದ್ದೆ ಸಮ್ಮರ್ಸ್ ವರ್ಸಸ್ ಕಾಪರ್ ಗಬಾನ್ ಬರ್ಬೋದು ಅಂತ, ಬಟ್ ಇಲ್ಲ, ಸಮ್ಮರ್ಸ್ ವರ್ಸಸ್ ನಮ್ಗೆ ಸಿಕ್ಕಿರೋದು ಸಿಲ್ವರ್ ರೈಲಿ ಬಂದಿದ್ದಾನೆ ನಮ್ಗೆ, ಸರಿನಾ. ಸಿಲ್ವರ್ ರೈಲಿನೇ ಬಂದಿರೋದು ಕಾಪಾಡೋದಿಕ್ಕೆ ಶಾಕು ಯಾಕುನ. ಸಿಲ್ವರ್ ರೈಲಿನ ಅಟ್ಯಾಕ್ ನ ಹೆಸರು ಟ್ರಾನ್ಸಿಡೆಂಟ್ ಹೈಗನ್ ಕ್ರಿಸೆಂಟ್ ಅಂತ. ಅಂಡ್ ಇಟ್ ವಾಸ್ ಟೋಟಲ್ ಬ್ಯಾಂಗರ್ ಡಬಲ್ ಸ್ಪ್ರೆಡ್ ಎಪಿಕ್ ಪೇಜ್ ಗೈಸ್. ಅಂಡ್ ಶಾಕು ಯಾಕೋಗೆ ಶಾಕ್ ಆಗುತ್ತೆ ಅಂತ, ಯಾಕಂದ್ರೆ ಅವಳು ಫುಲ್ಲು ಇನ್ನೇನು ಸಾಯೋ ಸ್ಥಿತಿಲಿದ್ದು. ಬಟ್ ಸಿಲ್ವರ್ ರೈಲಿ ಬಂದು ಕಾಪಾಡ್ತಾನೆ. ಅಂಡ್ ಸಿಲ್ವರ್ ರೈಲಿ ಕೈ ಕೊಟ್ಬಿಟ್ಟು ಸಾರಿ ಫಾರ್ ದ ಡಿಲೇ ಅಂತ ಹೇಳ್ತಾನೆ. ಅಂಡ್ ನಾನು ಇವಾಗ ಇದೀನಿ ನಿನ್ ಜೊತೆ, ಐ ಆಮ್ ಹಿಯರ್ ಫಾರ್ ಯು ಅಂತ ಹೇಳ್ತಾನೆ ಸಿಲ್ವರ್ ರೈಲಿ. ಬಟ್ ಇವಾಗ ಅವಳು ಮಾಮೂಲಿ ಆಪೋಸಿಟ್ಲಿ ಅವಳ ಕೈಯೆಲ್ಲ ಫುಲ್ ಚೇಂಜ್ ಅಪ್ ಆಗಿದ್ಯಲ್ಲ, ಅವಳ ಕಣ್ಣಲ್ಲೆಲ್ಲ ನೀರು ಹಾಕೊಂಡು ಬಂದ್ಬಿಟ್ಟ ಅಂತ ಇವಾಗ ಸಿಲ್ವರ್ ರೈಲಿ ಮೇಲೆ ಹಿಂಗೆ ಬೀಳ್ತಾಳೆ, ಸರಿನಾ. ಅವನಿಗೆ ಕೈ ಮಾಡ್ಕೊಂಡು ಹಿಂಗೆ ಕೂತಿದ್ದಾನೆ, ಅವಳ ಮೇಲೆ ಹೋಗಿ ಬೀಳ್ತಾಳೆ ಶಾಕು ಯಾಕೋ. ಅಂಡ್ ಇಟ್ ವಾಸ್ ಟೋಟಲ್ ಹಾರ್ಟ್ ಟಚಿಂಗ್. ಅಂಡ್ ಗೊತ್ತಾಗುತ್ತೆ ಅವರಿಬ್ರು ಎಂಡ್ ಅಪ್ ಆಗ್ತಾರೆ ಎಲ್ಲಿ ಅಂತ, ಸಭಾವಳಿಲಿ ಒಂದು ಬಾರಲ್ಲಿ ಇಬ್ಬರು ಖುಷಿಯಾಗಿ ಎಂಡ್ ಅಪ್ ಆಗ್ತಾರೆ ಅಂತ. ಬಟ್ ಸೀಯಿಂಗ್ ದಿಸ್ ರಿಯೂನಿಯನ್ ಸಿಕ್ಕಾಪಟ್ಟೆ ಒಂಥರ ಫೀಲ್ ಗುಡ್ ತರ ಅನ್ನಿಸ್ತು, ಸರಿನಾ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ಅಲ್ಲಿ ಸಿಲ್ವರ್ ರೈಲಿ ಹೇಳಕ್ ಶುರು ಮಾಡ್ತಾನೆ, ಐ ಆಮ್ ಸಾರಿ ಫಾರ್ ಲೆಟಿಂಗ್ ಯು ಕಮ್ ಟು ದಿಸ್ ಅಂತ. ನನಗೆ ಇಷ್ಟ, ನನಗೆ ಲೆಟರ್ ಕೊಟ್ಟಾಗೆ ನನಗೆ ಬರಬೇಕಿತ್ತು, ಆದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರ್ ಆಗ್ತದೆ, ನಿನ್ಗೆ ಇಲ್ಲಿಲ್ಲ ಬಂದಿರೋದು, ನನಗೆ ಈ ತರ ಎಲ್ಲ ಸಿಕ್ಕಾಪಟ್ಟೆ ಆಗಿರೋದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಶಾಕು ಯಾಕೆ ನನಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ಅಂತ ಫುಲ್ಲೆಲ್ಲ ಹತ್ಕೊಂಡು ಹೇಳ್ತಾ ಇದ್ದಾರೆ, ಸರಿ, ಆ ತರ ಆಗಿರೋದು. ಅಂಡ್ ಇಟ್ ವಾಸ್ ಟೋಟಲ್ ಕ್ರೇಜಿ. ಅಂಡ್ ಗಾಡ್ ವ್ಯಾಲಿಲಿ ಇವಾಗ ಹೇಳ್ತಾರೆ, ಗಾಯ್ಸ್ ವಿ ಹ್ಯಾವ್ ಗಾಟ್ ಶಾಕಿ. ಇವಾಗ ಎಲ್ಲರೂ ಟ್ರೆಷರ್ ಎತ್ಕೊಂಡೆಲ್ಲ ಬೇಗ ಓಡೋಗಿ ಎಲ್ಲ ಕಡೆ ಎತ್ಕೊಂಡು ನಾವೆಲ್ಲ ರಿಕ್ರೂಟ್ ಆಗೋಣ, ಬೇಗ ಎಲ್ಲ ಓಡೋಗೋಣ ಅಂತ ಹೇಳ್ತಾ ಇದ್ದಾರೆ ಗೋಲ್ಡಿ ರಾಜರ್ ನ ಟೀಮ್. ಯಾಕಂದ್ರೆ ಶಾಕು ಯಾಕನ್ನ ಇವಾಗ ಕಾಪಾಡಾಯ್ತಲ್ಲ, ಅದೇ ಮೇನ್ ಉದ್ದೇಶ ಇದ್ದು. ಮತ್ತೆ ಇವಾಗ ಟ್ರೆಷರ್ ಎತ್ಕೊಂಡು ಬೇಗ ನಾವೆಲ್ಲ ಹೋಗೋಣ ಅಂತ ಎಲ್ಲ ಫುಲ್ ಅನೌನ್ಸ್ ಮಾಡ್ತಿದ್ದಾರೆ. ಬಟ್ ಇವಾಗ ಸಮ್ಮರ್ಸ್ ಎಲ್ಲ ಎದ್ದಾದ್ಮೇಲೆ ನನಗನ್ಸೋದು, ನನಗೆ ಇವಾಗ ಸ್ಕಾಪರ್ ಗಬಾನ್ ವರ್ಸಸ್ ಸಮ್ಮರ್ಸ್ ಬೇಕೇ ಬೇಕು. ಯಾಕಂದ್ರೆ ನಾವು ಎಲ್ಬಾಫ್ ಅಲ್ಲಿ ಸಮ್ಮರ್ಸ್ ನ ರಿಯಾಕ್ಷನ್ ನೋಡಿದೀವಿ, ಹೇಗಿತ್ತು ಅವನು ಸ್ಕಾಪರ್ ಗಬಾನ್ ನೋಡಿದಾಗ ಅಂತ. ಯಾಕಂದ್ರೆ ಅಟ್ಯಾಕ್ ಮಾಡಿದ ಸ್ಕಾಪರ್ ಗಬಾನ್ ಫುಲ್ ತರ ಆತರ ಹಾರ್ಟ್ ಅಟ್ಯಾಕ್ ಆಗೋತರ ಕಿರ್ಚ್ಕೊಂಡಿದ್ದ. ಸೊ ಸಮ್ಮರ್ಸ್ ಬೈ ದ ಎಂಡ್ ಆಫ್ ದಿ
ಸಮ್ಮರ್ಸ್ ಮತ್ತೆ ಕಾಪರ್ ಕಬ್ಬನ್ ಇಬ್ರು ಫೈಟ್ ಆಡ್ಲೇಬೇಕು. ಸೊ ಅದು ಯಾವಾಗ ಅಂತ ಗೊತ್ತಿಲ್ಲ. ಅಂಡ್ ಇಟ್ಸ್ ಎಂಡ್ ಆಫ್ ದಿ ಚಾಪ್ಟರ್ ಅಂಡ್ ಇಟ್ ವಾಸ್ ಟೋಟಲ್ ಮ್ಯಾಡ್ನೆಸ್ ಅಂಡ್ ಟೋಟಲ್ ಕ್ರೇಜಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನಗೆ ಇಷ್ಟ ಆಗಿದ್ದು ಹೈಲೈಟ್ ಆಫ್ ದಿ ಚಾಪ್ಟರ್ ಅಂದ್ರೆ ನನಗೆ ಕಾಂಬಿನೇಷನ್ ಅಟಾಕ್ ಆಫ್ ವೈಟ್ ಬಿಯರ್ಡ್, ಬಿಗ್ ಮಾಮ್, ಕೈಡೋ ಅಂಡ್ ಶೀಕಿ. ದಟ್ ವಾಸ್ ಸೂಪರ್ ಕ್ರೇಜಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ಹೈಲೈಟ್ ಏನಪ್ಪ ಅಂದ್ರೆ ಮರಿಲೇಬಾರ್ದವು ಕಾರ್ಪ್ ನ ಬ್ಯಾಡಸ್ ಮತ್ತೆ ರೀಕಮ್ ಬ್ಯಾಕ್, ಬಿಗ್ ಬಾಮ್ ನ ಬ್ಲಾಸ್ಟ್ ತಡ್ಕೊಂಡು ನಮಗೆ ಕಾರ್ಪ್ ಎದ್ದು ಬಂದಲ್ಲ. ದಟ್ ವಾಸ್ ಟೋಟಲ್ ಕ್ರೇಜಿ. ಸಿಲ್ವರ್ ಬೆಟ್ ಅಲ್ಲಿ ಒಂಥರ ಬ್ಯಾಡಸ್ ಆಗಿ ಬರ್ತಾನೆ ಗೈಸ್. ಕ್ರೇಜಿ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ದಿಸ್ ಚಾಪ್ಟರ್ ವಾಸ್ ಟೋಟಲ್ ಮ್ಯಾಡ್ನೆಸ್, ಟೋಟಲ್ ಕ್ರೇಜಿ, ಟೋಟಲ್ ಡಿಸ್ಟ್ರಾಕ್ಷನ್. ನಿಮ್ಗೆ ಅನಿಸ್ತು ಕನ್ನಡ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತಿದೆ. ಸಿ ಯು ದ ನೆಕ್ಸ್ಟ್ ಚಾಪ್ಟರ್. ಬಾಯ್.